हरि ओं जयत्यजो क्षीणसुखात्मबिम्बः स्वैश्वर्यकान्तिप्तततः सलोदितः स्वभक्तसन्तापदुरिष्टहन्ता रामावतारो हरिदेशचन्द्रमाः अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्परां श्रीगुरुभ्यो नमः हरि ओं हरि ओं हरि ओं ಶ್ರೀಮದ್ ರಾಮಾಯಣ ಅರಣ್ಯಕಾಂಡ ಪ್ರವಚನದಲ್ಲಿ ನಿನ್ನೆ ಪ್ರಭು ರಾಮಚಂದ್ರ ತ್ರಿದಶ ಮುನಿಕೃತೆ ಅರಣ್ಯಮೇವಾವಿವೇಶ ಕೇವಲ ತಂದೆ ತಾಯಿಗಳ ಮಾತನ್ನು ಕೇಳಿ ರಾಜ್ಯವನ್ನು ಪರಿತ್ಯಾಗ ಮಾಡಿ ರಾಮ ಅರಣ್ಯಕ್ಕೆ ಹೋಗಿದ್ದು ನಿಜ. ವಿಮರ್ಶಾ ದೃಷ್ಟಿಯಿಂದ ನೋಡಿದರೆ ರಾಮನ ತಂದೆ ದಶರಥ ತನ್ನ ಸ್ವಂತ ಬುದ್ಧಿಯಿಂದ ರಾಮನಿಗೆ ಅರಣ್ಯಕ್ಕೆ ಹೋಗು ಅಂತ ಹೇಳಿದ್ದ. ಅವನ ಇಚ್ಛಾನೂ ಇದ್ದಿದ್ದಿಲ್ಲ. ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡೋ ಕಾಲಕ್ಕೆ ಗೊತ್ತಾಗ್ತದೆ, ರಾಮ ನೀನು 100% ಸತ್ಯವಾದಿ ಆಗಿದ್ದಕ್ಕೆ ನನಗೆ ತೊಂದರೆ ಆಗಿದೆ ಅಂತ. ಸ್ವಲ್ಪ ನೀನು ಮಾತು ಮೀನೋ ಮಗನೂ ಇರಬೇಕಾಗಿತ್ತು ದಶರಥ. ಯಾಕೆ ನೀ ಸ್ವಲ್ಪದೇ ಮಾತು ಮೀನಾಗಿದ್ದೆ ಅಂದ್ರೆ ನನ್ನ ಮಾತವನ್ನು ಮೀರಿ ಇಲ್ಲೇ ಇರ್ತೈತಿ, ನೀನು ನೋಡಿ ನಾನು ಸಂತೋಷ ಪಡ್ತೇನೆ. ನೀ 100% ಚಲೋ ಆಗಿದ್ದಕ್ಕೆ ಇದು ನೀನು ಕಳ್ಕೋಬೇಕಾಗಿದೆ ಅನ್ನೋ ದಶರಥ. ಈಗ ಅದೇನಾಯಿತು, ನನ್ನನ್ನು ಕಟ್ಟಿ ಹಾಕಿ ಜೈಲೊಳಗೆ ಒಗೆದು ರಾಜ್ಯವನ್ನು ಆಳು ನಾನು ಒಳಗೆ ಹೇಳ್ತೇನೆ. ಹೊರಗೆ ಆ ಕೈಕೇಯಿ ದುಷ್ಟಳು ಮಂತ್ರಾನ ಮಾತು ಕೇಳಿ ನಾನು ಮಾಡಿದ್ದೆ ಇದೆಲ್ಲ ಹೇಳ್ತಾನೆ. ರಾಮ ಅದು ಯಾವುದೂ ಕೇಳಲಾರ್ದೇನೆ ಅರಣ್ಯಕ್ಕೆ ಹೋದ. ವಿಮರ್ಶಾ ದೃಷ್ಟಿಯಿಂದ ಏನು ಗೊತ್ತಾಗ್ತದೆ ಹೇಳಿ, ರಾಮ ಅರಣ್ಯಕ್ಕೆ ಹೋಗಿದ್ದು ತಂದೆಯ ಮಾತು ಕೇಳಿ ಅಂತ ಮೇಲ್ನೋಟಕ್ಕೆ ಕಂಡರು. ನಿಜವಾಗಿಯೂ ರಾಮ ಕೈಕೇಯಿ ಮಾತು ಕೇಳಿದ ಇಲ್ಲ. ಕೈಕೇಯಿ ತಲೆ ಕೇಳಿಸಿದವಳು ಯಾರು? ಮಂಥರೆ. ಮಂಥೆಯಕ್ಕೆ ಯಾರು? ಪೂರ್ವಂ ಕ್ಷೀರಾಬ್ಧಿ ಜಾತ, ಕಲಿ ಹೆಂಡತಿ. ಅಂದರೆ ರಾಮನು ಕಲಿಯ ಮಾತನ್ನು ಕೇಳಿ, ಕಲಿ ಹೆಂಡತಿ ಮಾತನ್ನು ಕೇಳಿ ಹೋದಂಗಾಯ್ತಲ್ಲ ಅಂತ ಒಂದು ಪ್ರಶ್ನೆ. ಅಂದರೆ ನಾವು ದೊಡ್ಡವರಿಗೆ ಮಾತು ಕೊಡುವ ಕಾಲ ನಮ್ಮನ್ನು ದೊಡ್ಡವರು ಚಿಕ್ಕವರ ಮಾತು ಕೇಳ್ತಾರೆ ಅಂತ ಮಿಸ್ಯೂಸ್ ಮಾಡಿಕೊಂಡು ತಪ್ಪು ದಾರಿಗಳ ಸಂಭವ ಇದೆ. ನಮಗೆ ಸಿಕ್ಕಿರ್ತಕ್ಕಂತಹ ಸ್ಥಾನಮಾನಗಳನ್ನು ಒಮ್ಮೊಮ್ಮೆ ನಾವೇನು ಮಾಡ್ತೀವಿ ಹೇಳಿ, ಸ್ವಾರ್ಥಕ್ಕಾಗಿ ಬೆಳೆಸಿಕೊಂಡು ತಂದೆ ತಾಯಿಗಳು ಒಮ್ಮೊಮ್ಮೆ ಮಕ್ಕಳನ್ನು ಹೆಚ್ಚಾಗಿ ಮಾಡೋಂಗಿಲ್ಲ, ದುರುಪಯೋಗ ಮಾಡ್ಕೊಂಡು ಸಂಭವ ಇರ್ತದೆ. ಹಾಗಾದರೆ ರಾಮ ಇಷ್ಟು ಕುರುಡನಾಗಿ ವಿಚಾರ ಮಾಡಲಾರ್ದೇನೆ ರಾಜ್ಯವನ್ನು ಬಿಟ್ಟು ಹೋಗೋದು ಯೋಗ್ಯವೇ? ನಾವು ಪ್ರಶ್ನೆ ಬರ್ತದೆ. ಯಾರೇ ಇರಲಿ, ದೊಡ್ಡವರಿರಲಿ ಸಣ್ಣವರಿರಲಿ, ಯಾರೇ ಕಣ್ಣು ಮುಚ್ಚಿ ಒಮ್ಮೆ ಒಪ್ಪ, ಸಣ್ಣವರಿದ್ದಾಗ ಒಪ್ಪಿ. ನೀವು ವಿಚಾರವಂತರಾಗಿ ದೊಡ್ಡವರಾದಾಗ ಸರಿ ಯಾವುದು ತಪ್ಪು ಯಾವುದು ಈ ವಿವೇಕವನ್ನು ಕುಡ್ದೊಂಡಾಗ ತಂದೆನೇ ಆಜ್ಞಾ ಮಾಡಿ, ಗುರುಗಳೇ ಮಾಡಿ ಆಜ್ಞಾ. ಆ ಧರ್ಮದ ವಿರುದ್ಧ ಆಗಿತ್ತಂದ್ರೆ, ಆ ಕಾಲಕ್ಕೆ ವಿರುದ್ಧ ಆಗಿತ್ತಂದ್ರೆ ಗುರುತ್ತಮಪಿ ನ ಗ್ರಾಹ್ಯಂ ಅನರ್ಥೇ ಅರ್ಥಕಲ್ಪನ. ಪ್ರಹ್ಲಾದರಾಜರು ಹೇಳ್ತಾರೆ, ಚಂಡಾಮರ್ಕರು ನಾಸ್ತಿಕವಾದವನ್ನು ಹೇಳೋ ಕಾಲಕ್ಕೆ ಒಪ್ಪಿಲ್ಲ. ಅವನ ಮಿತ್ರರಂತ ಅಲ್ಲೋ ಗುರುಗಳು ಹೇಳ್ತಾರ ಕೇಳಿ, ಗುರುತ್ತಮಪಿನ ಗ್ರಾಹ್ಯಂ ಅನರ್ಥೇ ಅರ್ಥಕಲ್ಪ. ಅನರ್ಥವಾದ ವಿಷಯದ ಬಗ್ಗೆ ಗುರುಗಳು ಯೋಗ್ಯ ಅಂತನ್ನೇ ಕಲ್ತಿ ಸ್ವೀಕಾರ ಮಾಡಬಾರದು. ಕರ್ಣಕೇಶ್ವರ ಮಾತು ಒಂದೇ ಇತ್ತು, ನೀ ದೇವರನ್ನ ಒಪ್ಪ ಬೇಡ, ತಂದೆ ಹೇಳ್ಯಾರ ಅಂತ ತಿಳ್ಕೊಂಡು ಬಿಟ್ರೆ ತಂದೆ ತಾಯಿಗಳು ಹೇಳ್ತಾರೆ ಈಗ ಹೀಗೆ ಮಾಡಬೇಡ. ದೊಡ್ಡವನಾಗಿರ್ತಿ ಗಡ್ಡಿರ್ತಿ, ಸಣ್ಣ ಹುಡುಗರಿದ್ದಾಗ ಹೇಳಿ ಓಕೆ. ಚೆನ್ನಾಗಿ ಗಂಡುಮುಟ್ಟೆಲ್ಲ ಇದ್ದಾಗ ತಂದೆ ತಾಯಿಗಳನ್ನ ನೋಡು, ತಂದೆ ತಾಯಿಗಳು ಹೇಳ್ತೇವೆ ಪಿತೃವಾಕ್ಯ ಪರಿಪಾಲನೆ ಮಾಡೋ ಧರ್ಮ ಬಗ್ಗೆ ಏಕಾಶಿ ಮಾಡಬೇಡ, ನಿಂಗೆ ಯಾರೋ ಹೇಳಿದ್ರು ಮಾತು ಕೇಳಬೇಕ. ಧರ್ಮ ಸಂಕಟ ಆಗ್ತದೆ. ನಮ್ಮ ಕಡೆ ಬರ್ತಾರೆ ಆಚಾರ್ಯವಾದಗಳಿಗೆ ಪಿತೃವಾಕ್ಯ ಪರಿಪಾಲನೆ, ಒಂದು ಕಡೆಗೆ ಏಕಾಶಿ ಮಾಡೋದು,
ಯಾರು ಮಾಡಬೇಕು ನಾವು ಅಂತ ಕೇಳಿದ್ರೆ, ನಾವು ಸಮರ್ಥರಾಗಿರ್ತೀವಿ, ಏಕಾದಶಿ ಮಾಡಲಿಕ್ಕೆ ಯೋಗ್ಯರೇ ಆಗಿರ್ತೀವಿ, ಆರೋಗ್ಯ ಸರಿ ಇತ್ತು, ಗಟ್ಟಿ ಇತ್ತಂದ್ರೆ ತಂದೆ ತಾಯಿಗಳ ಮಾತನ್ನು ಮೀರಿ ಏಕಾದಶಿ ಮಾಡಬೇಕು. ಯಾಕೆ? ತಂದೆ ತಾಯಿಗಳ ಮಾತನ್ನು ಕೇಳುವಂತ ಹೇಳಿದವರು ಯಾರು? ಶಾಸ್ತ್ರ. ಏಕಾದಶಿಗಳು ಅಂತ ಹೇಳಿದವರು ಯಾರು? ಶಾಸ್ತ್ರ. ಶಾಸ್ತ್ರವೇ ಎರಡನ್ನು ಹೇಳೋರು ಹೇಳಿದಲ್ಲಿ ಶಾಸ್ತ್ರದ ವಿರುದ್ಧವಾಗಿ ಗುರುಗಳು ಜ್ಞಾನಿಗಳು ಏನಾದರೂ ಉಪದೇಶ ಮಾಡಿದರೆ ಸ್ವೀಕಾರ ಮಾಡಲ್ಲ. ಇಲ್ಲೇ ಕೇಳಕತ್ತಿರೋದು ಅಂದ್ರೆ ರಾಮನ ಅರಣ್ಯಕ್ಕೆ ಯಾರ ಮಾತು ಕೇಳಿ ಹೋದಂಗಾಯ್ತು? ನಿಜವಾಗಿ ಮಂಥಾನ ಮಾತು ಕೇಳಿ ಹೋದಂಗೆ. ಇಷ್ಟು ವಿಚಾರಶೀಲನಾದಂಥ ರಾಮನಿಗೆ ನನ್ನನ್ನು ಅರಣ್ಯಕ್ಕೆ ಅಡ್ಡತಕ್ಕಂಥ ದೊಡ್ಡ ಶಕ್ತಿ ಯಾವುದು? ಹಿಂದೆ ಪಿತೂರಿ ಯಾರ್ದಲ್ಲ? ಇಷ್ಟು ಗೊತ್ತಿಲ್ಲ. ಒಮ್ಮೊಮ್ಮೆ ದೊಡ್ಡ ಶಕ್ತಿಗಳು, ದೊಡ್ಡ ಸ್ಥಾನಗಳು ದುರುಪಯೋಗ ಮಾಡ್ಕೊಳ್ತಾರೆ. ಆ ದುರುಪಯೋಗ ಮಾಡ್ಕೊಳ್ಳೋದನ್ನು ನಾವು ಎಂದೆಂದು ಒಪ್ಪಬಾರದು. ನಾವು ಬೇರೆ ಸ್ಥಾನದಾಗ ಕೂತಾಕ್ಷಣ ಏನು ಬೇಕಾದ ಮಾತಾಡಿದ್ರೆ, ಸ್ವಾಮಿಗಳ ಸ್ಥಾನದಾಗ ಕೂತ್ಕೊಂಡು ಚಿಕ್ಕರ್ಯಾರು ನಾವು ಇದು ಇಲ್ಲ ಅಂತ ಒಪ್ಪಬೇಕೇನು? ಇಲ್ಲ. ಅದು ಯಾರೇ ಹೇಳಿ ಒಪ್ಪಬಾರದು. ಯಾಕೆ? ಅದು ಅನಾದಿ ಕಾಲದಿಂದ ಪರಂಪರಾ ಪ್ರಾಪ್ತವಾಗಿ ಎಲ್ಲ ಸ್ವಾಮಿಗಳ ಪರಂಪರೆ ಟೀಕಾ ಬಳಕೆಯಾಗೇ ಅದಂತೆ. ಯಾವುದೋ ಸ್ವಾಮಿಗಳಾರ ಅಂತ ಪಾಪ ಅವ್ರು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಹೇಳ್ತಾರೆ. ಇಲ್ಲಿ ಹಾಗೆ ಭಾಳ ಬೇಡ. ನಾವು ಪ್ರತಿಯೊಂದನ್ನು ಕಣ್ಣು ಮುಚ್ಚಿ ಒಪ್ಪಬಾರದು. ವಿಶೇಷವಾಗಿ ಸಾತ್ವಿಕ ವ್ಯವಹಾರ. ಈಗ ರಾಮದೇವರು ಹೀಗೆ ಯಾಕೆ ಮಾಡಿದರು ಎಂಬ ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲ ಉತ್ತರ ಒಂದೇ. ತ್ರಿದಶಮುನಿ ಕೃತೆ ಅರಣ್ಯ. ರಾಮ ಕೇವಲ ತಂದೆಯ ಮಾತವನ್ನು ಕೇಳಿ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿದ್ದು ಇಷ್ಟೇ ಅಲ್ಲ. ತಂದೆ ತಾಯಿಗಳು ಹೇಳೋ ಕಾಲಕ್ಕೆ ಸ್ವಾರ್ಥಿಗಳಾಗಬಾರದು, ಸ್ವಾರ್ಥ ಪರಿತ್ಯಾಗ ಮಾಡಬೇಕು. ಈ ನಿಟ್ಟಿನಲ್ಲಿ ರಾಮದೇವರ ಆದರ್ಶದ ಇಬ್ಬರು ಮಕ್ಕಳಲ್ಲಿ ಆಸ್ತಿ ಪಾಲನಲ್ಲ. ಅದು ಹಂಗಾಯ್ತು, ಹೀಗಾಯ್ತು, ಅದಾಯ್ತು, ಇದಾಯ್ತು. ಆಗ ಆ ಕಾಲಕ್ಕೆ ರಾಮದೇವರು ಇದೇ ನಮಗೆ ಹೇಳುತ್ತೆ. ತಂದೆ ತಾಯಿಗಳು ಮಕ್ಕಳಿಗೆ ಒಮ್ಮೊಮ್ಮೆ ಭಾಳ ಸ್ವಾರ್ಥಿಗಳಾಗಿ ಪಕ್ಷಪಾತ ಮಾಡ್ತಿರ್ತಾರೆ. ಅವರು ಮನುಷ್ಯರು. ಆ ಕಾಲಕ್ಕೆ ಕೋಟಿಗೆ ಹೋಗ್ಬಾರ್ದು, ಜಗಾಡಬಾರ್ದು. ಆಯ್ತಲ್ಲ. ಏಕಾದಶಿ ಮಾಡಬೇಡಂದ್ರೆ ಕೇಳಬೇಡ. ಆದರೆ ಲೌಕಿಕವಾದಂಥ ವಿಷಯಗಳ ಬಂದಾಗ ಜಗಳಕ್ಕಿಳಿಬಾರ್ದು. ಅದು ಅವ್ರಿಗೆ ಬಿಟ್ಟು ಆ ಪಾಪ ಬರ್ತದ. ಯದ್ಯಪಿ ಮಕ್ಕಳಿಗೂ ಅವ್ವ ಅಪ್ಪ ದ್ರೋಹ ಮಾಡಿದರೆ ನಿಶ್ಚಿತವಾಗಿಯೂ ಕೂಡ ಆ ಪಾಪ ಹೋಗಬಾರ್ದು ಅಂತ ಬರ್ತದೆ, ನಿಶ್ಚಿತ. ಆದರೆ ಅದನ್ನು ನಾವು ಜಗಳಕ್ಕೆ ಇಳಿಯಬಾರದು. ರಾಮನ ಆದರ್ಶ. ನಾವಿವತ್ತೆಲ್ಲ ರಾಮಾಯಣ ಕೇಳ್ತೇವೆ, ರಾಮನವಮಿ ಮಾಡ್ತೇವೆ, ಕೋಸಂಬರಿ ಪಾನಕಾಯಿ ಕುಡಿತೇವೆ, ಅಣ್ಣ ತಮ್ಮ ಇಬ್ಬರು ಹೋಗಿ ಕೋರ್ಟ್ನ ಜಗಾಡ್ತೇವೆ. ಈ ರಾಮಾಯಣದ ಸಂದೇಶದ ಕಥೆ ಇಲ್ಲ. ನಮ್ಮ ಜೀವನದೊಳಗೆ ಸ್ವಲ್ಪ ಆದರೂ ಆ ರಾಮಾಯಣದ ಸಂದೇಶಗಳು, ಬರೀ ರಾಮ ಕಥೆ ಕೇಳಿದ್ರೆ ಪಾಪ ಹೋಗ್ತದೆ, ನಿಶ್ಚಿತ, ತಪ್ಪೇನೂ ಇಲ್ಲ. ಆದರೆ ಬರೀ ಕಥೆ ಕೇಳಿ ಪುಣ್ಯ ಬರ್ತದಂತ ಅಷ್ಟೇ ಕಥೆ. ನಮ್ಮ ಜೀವನದೊಳಗೂ ಆ ಸ್ವಾರ್ಥ ಪರಿತ್ಯಾಗವನ್ನು ಮಾಡುವ ಪ್ರಸಂಗಗಳು ಬಂದಾಗ ಸ್ವಲ್ಪ ನಮ್ಮ ಇದಂಥ ಪ್ರಾಕ್ಟಿಕಲ್ ಲೈಫ್ ಒಳಗೆ ಬರಬೇಕು. ರಾಮದೇವರು ಹೀಗೆ ರಾಜ್ಯದ ಮೇಲೆ ಮೋಹ ಬಿಟ್ಟದ್ದು ಅವ್ವ ಅಪ್ಪನ ಮಾತಿನಿಂದ. ಮೋಹ ಇಲ್ಲೇ ಬಿಟ್ಟು ಅರಣ್ಯಕ್ಕೇನು ಹೋಗಲ್ಲ. ದಶರಥನ ಮಾತುಗಳು ಎರಡು. ರಾಜ್ಯದಲ್ಲಿ ನೀ ರಾಜ ಆಗಬಾರ್ದು, ಓಕೆ, ಅರಣ್ಯಕ್ಕೆ ಹೋಗಬೇಕು ಅಂತೇನಲ್ಲ. ಆ ದೃಷ್ಟಿಯೊಳಗೆ ರಾಮ ಅರಣ್ಯಕ್ಕೆ ಯಾಕೆ ಹೋಗಬೇಕಾಯ್ತು ಅಂದರೆ, ನಾನು ಇಲ್ಲೇ ಕೂತ್ಕೊಂಡೆ ಅಂದರೆ ಅವಾಗ ಏನು ಕಾಲಿತ್ತು ಆವಾಗ ವಿಚಾರ ಮಾಡಿ. ಆವಾಗಿನ ತ್ರೇತಾಯುಗದ ಸಂದರ್ಭದೊಳಗೆ ಈಗ ಎಲ್ಲೋ ನಮ್ಮ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ನಕ್ಸಲೈಟ್ ಚಟುವಟಿಕೆಗಳು ಭಾಳ ಬಂತು. ಗೌರ್ಮೆಂಟ್ ಹೇಳ್ತದೆ ಪಶ್ಚಿಮಕ್ಕೆ ಪೂರ್ವಕ್ಕೂ ಅದು. ಅದಕ್ಕೆ ಗೌರ್ಮೆಂಟ್ ಏನಾದರೂ ಆ ದುಷ್ಟ ಶಕ್ತಿಯನ್ನು ಚೆನ್ನಾಗಿ ಹತ್ತಿಕ್ಕಲು ಪ್ರಯತ್ನ ಮಾಡಿದೆ. ಆವಾಗ ಏನಾಗಿತ್ತಂದ್ರೆ, ರಾವಣ ತನ್ನ ದುಷ್ಟ ಕಬಂಧ ಬಾಹುಗಳನ್ನು ಲಂಕಾಕ್ರಮ ಸೀಮಿತ ಮಾಡಿದ್ದಾನೆ. ಸಮುದ್ರದ ಈ ದಂಡೆಗೆ ಸಮಗ್ರ ಪಶ್ಚಿಮ ಘಟ್ಟ ದಂಡಕಾರಣ್ಯ. ಆ ದಂಡಕಾರಣ್ಯದೊಳಗೆ ರಾವಣ ತನ್ನ ಮಿಲಿಟರಿ ಇಟ್ಟಿದ್ದ. ನೋಡಿ, ಹೌದು, ಒಳ್ಳೆಯದಕ್ಕೆ ಇಟ್ಟಿದ್ರೆ ಮಾತು ಬೇರೆ.
ಅವನ ಎಜೆಂಡಾ ಏನು ಗೊತ್ತದ? ಅವನ ಎಜೆಂಡಾ ಋಷಿಗಳು, ಮುನಿಗಳು, ಜ್ಞಾನಿಗಳು, ಭಗವದ್ ಭಕ್ತರು ಯಾರಿದ್ದಾರೆ ಅವರಿಗೆ ದಿನಾಲೂ ನೀವು ಸರಳವಾಗಿ ಆನ್ಮೀಕ ಮಾಡಿಸಿ ಕೊಡಬೇಡ್ರಿ, ತೊಂದರೆ ಕೊಡ್ತಾ ಇದ್ದಾರೆ. ಅವ್ರು ಭಾಳ ಮಾಡ್ಲಿಕ್ಕಂತಂದ್ರೆ ಕೊಂದು ಹಾಕ್ಬೇಕು. ಇದು ಅವನ ಆಜ್ಞೆ. ಲಕ್ಷಾವಧಿ ಸೈನ್ಯ ಇಟ್ಬಿಟ್ಟಿದ್ದ. ಯಾಕೆ ಹೇಳಿದ್ರೆ ಧರ್ಮ ನಾಶ ಮಾಡಲಿಕ್ಕೆ. ಋಷಿ ಮುನಿಗಳು ನೋಡ್ರಿ ಆ ಕಾಲ ಕೇಳಿ ಗಟ್ಟಿದ್ರು, ಇಷ್ಟು ಮಾಡಿದರೂ ಅಲ್ಲೇ ಇದ್ರು. ಅಂದ್ರೆ ಅಂದಿನ ಋಷಿಗಳಲ್ಲಿ ಧರ್ಮದ ನಿಷ್ಠೆ ಎಷ್ಟಿತ್ತು ಇಲ್ಲ. ಸ್ವಲ್ಪ ಅವರು ದುಷ್ಟ ಶಕ್ತಿಗಳ ಮಟ್ಟಿಗೆ ಹೊಂದ್ಕೊಂಡಿದ್ದಿಲ್ಲ, ಜಗಳಕ್ಕೆ ಬೀಳ್ತಿದ್ದಿಲ್ಲ. ಇಷ್ಟು ಜಗಳಕ್ಕೆ ಬೀಳದೇ ಇದ್ದರೂ ಆ ದೈತ್ಯರು, ರಾಕ್ಷಸರು ಎಷ್ಟು ತೊಂದರೆ ಕೊಟ್ಟಿದ್ರು ಅಂದರೆ ವಾಲ್ಮೀಕಿ ರಾಮಾಯಣ ಉಲ್ಲೇಖ ನಾವು ಋಷಿಗಳು ತೋರಿಸ್ತಾರಂತ. ರಾಮ ನೋಡು, ಸಾವಿರಾರು ಬ್ರಾಹ್ಮಣರ ಹೆಣಗಳು ದಿನ ಅರ್ಘ್ಯ ಗಾಯತ್ರಿ ಮಂತ್ರ ಮಾಡಿಕೊಂಡು ತಪಸ್ಸನ್ನು ಮಾಡುವ ಋಷಿ ಮುನಿಗಳನ್ನು ಕೊಂದು ರಕ್ತವನ್ನು ಹೀರಿ, ನಿನ್ನೆ ಹೇಳಿದರು, ಸ್ವೀಕರಣೆ ಮಾಡಿ ಶಿಪ್ಪಿ ಒಗೆದಂಗೆ ಅವನ ದೇಹವನ್ನು ಒಗೆದದ್ದು ತೋರಿಸ್ತಾರೆ. ತಾಟಕ್ಕೆ ಸಂಹಾರ ಮಾಡುವ ವೇಳೆಯಲ್ಲಿಯೂ ವಿಶ್ವಾಮಿತ್ರರು ಹೇಳ್ತಾರೆ, ರಾವಣ ಗೋಬ್ರಾಹ್ಮಣ ಹಿತಾರ್ಥಾಯ ಜಯೀನ. ಗೋಬ್ರಾಹ್ಮಣರ ಪರಿಪಾಲನೆಗಾಗಿ ಈ ದುಷ್ಟ ಸ್ತ್ರೀಗಳನ್ನು ಸಂಹಾರ ಮಾಡೋ ತಾಟಕೆಯನ್ನು ಸ್ತ್ರೀವಧ ಮಹಾಪಾಪ ಅಂತ ಹೇಳ್ಯಾರ. ಸ್ತ್ರೀವಧ ಮಾಡಬಾರ್ದು ಹೇಳ್ಯಾರ ಒಂದು ಕಡೆಗೆ. ನನಗೆ ಆ ಸ್ತ್ರೀಗಳಿಂದ ಸಾವಿರಾರು ಮಂದಿಗೆ ಮರಣ ಆಗ್ತಿತ್ತಂದ್ರೆ ನಿಮ್ಮ ಮನೆಯೊಳಗೆ ಒಂದು ಹಾವು ಹಾಕೋದು, ಕೊಲ್ಬೇಡ್ದ, ಹೆಣ್ಣು ಗಂಡು ನೋಡ್ರಿ ಅಂತಾರೆ. ಚೋಳ ಹಾವು ಮೋದೇತ ಸಾಧು ಇದು ವೃಶ್ಚಿಕ ಸರ್ಪ ಹತ್ಯ. ಪ್ರಹ್ಲಾದ ರಾಜರು ಮುಂದೆ ನಿಂತ್ಕೊಂಡು ನರಸಿಂಹರು ಏನು ಬಾ ಪ್ರಹ್ಲಾದ, ನಿಮ್ಮ ಅಪ್ಪನ ಕೊಂದಂತ ನಿನಗೆ ಏನಾದ್ರು ಅನಿಸ್ತೀನಿ. ಮೋದೇತ ಸಾಧು ಇದು ವೃಶ್ಚಿಕ ಸರ್ಪ. ಸ್ವಾಮಿ, ಇಡೀ ಕುಟುಂಬಕ್ಕೆ ಕುಟುಂಬ ನಾಶ ಮಾಡುವ ಚೇಳುವ ಹಾವುಗಳನ್ನು ಕೊಂದರೆ ದುಃಖ ಪಡಬೇಕೇನು? ಪ್ರಹ್ಲಾದ ಹಿಂಗೆ ಪ್ರತಿಯೊಬ್ಬರು ಹೇಳಬೇಡ ತಪ್ಪು ಸತ್ತಾಗ. ಆದ್ರೆ ವೃಶ್ಚಿಕ ಸರ್ಪ ಹತ್ಯ, ವೃಶ್ಚಿಕದಂತೆ ಕೆಟ್ಟ ಕೆಟ್ಟ ಭಾವನೆ ಉಳ್ಳ ವ್ಯಕ್ತಿಗಳು ತೀರಿಕೊಂಡಾಗ ಅದನ್ನು ದುಷ್ಟ ಶಕ್ತಿಗಳ ಬೆಟ್ಟದಾಗ ಸಂತೋಷ ಪಡಬೇಕು. ಅಲ್ಲಿ ಅಹಿಂಸಾ ಧರ್ಮವನ್ನು ಉಪದೇಶ ಮಾಡೋದು ಮೂರ್ಖತನ. ಇವತ್ತು ನಮ್ಮ ಭಾರತೀಯ ರಾಜಕಾರಣದೊಳಗೆ ನಡೆದದ್ದು ಇದೆ. ಅಯೋಗ್ಯರನ್ನ ಕೊಂದ್ರೆ ಮಿಲಿಟರಿಯವರು, ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಕೊಂದ್ರೆ ಇವರಿದ್ದಾರೆ ಯಾರು ಮಾನವೀಯ ಪ್ರಗತಿಪರ ವಿಚಾರದವರು, ಮಾನವೀಯ ಸಂಘ, ಮಾನವತಾವಾದಿಗಳು ಇಂಥ ಹತ್ಯೆ ಆಗಬಾರ್ದು. ಅವ್ರಿಗೆ ಒಬ್ಬ ಕೇಳ್ಯಾನ, ಸಾವಿರಾರು ಮಂದಿ ಪಂಡಿತರನ್ನು ಹತ್ಯೆ ಮಾಡೋದು ಅವ್ರು ಮಾನವದನೇನು? ಮತ್ತು ಅವ್ರು ಹತ್ಯೆ ಮಾಡಿದ್ದೀನಿ, ನಿಷೇಧ ಮಾಡಿದ್ದೇನೆ ಇಲ್ಲ. ನಮ್ಮ ಈ ಸೋಕಾಲ್ಡ್ ಬುದ್ಧಿಜೀವಿಗಳಂತೇನಿದ್ದಾರೆ, ರಾಷ್ಟ್ರದ್ರೋಹಿ ವಿಚಾರಗಳಿಂದ, ಧರ್ಮದ್ರೋಹ ವಿಚಾರದಿಂದ ತುಂಬಿಕೊಂಡಿರ್ತಕ್ಕಂಥ ಮಂದಿ ರಾಷ್ಟ್ರವನ್ನೇ ತಳಬುಡ ಮಾಡುವ, ಅಮಾಯಕರನ್ನು ಸಂಹಾರ ಮಾಡುವ ಭಯೋತ್ಪಾದಕರು ಸತ್ತರೆ ಕಣ್ಣೀರಿಡ್ತಾರೆ. ಮಾನವತಾಪ ಅವನಿಂದ ಸಾಕಷ್ಟು ಹಾನಿಯಾದಾಗ ಒಂದೂ ಮಾತಾಡೋಂಗೆ ನನ್ನ ಕೂತಿರ್ತಾರೆ. ಅದೇನಾಯ್ತು? ಇಂಡೈರೆಕ್ಟು ರಾಷ್ಟ್ರದ್ರೋಹಿ ಶಕ್ತಿಗೆ ಮರ್ಯಾದೆ ಮಾಡಿದಂಗಾಯ್ತು. ಹಂಗಾಗಬಾರದು. ಅದಕ್ಕೆ ರಾಮಚಂದ್ರ ಏನೇನು ಮಾಡಿದ್ರು, ರಾಜ್ಯಾಭಿಷೇಕವನ್ನು ಬಿಟ್ಟು ಅರಣ್ಯಕ್ಕೆ ಯಾಕೆ ಹೋದರು? ದುಷ್ಟ ಶಕ್ತಿ ದಮನ ಮಾಡಲಿಕ್ಕೆ. ರಾಮದೇವರು ಸಮುದ್ರ ಇವ ಗಂಭೀರ ಧೈರ್ಯೇನ ಹಿಮವಾನ್ ಇವ ಆಯ್ತು. ಮುಂದೆ ಕಾಲಾಗ್ನಿ ಸದೃಶ ಕ್ರೋಧೆ ಕ್ಷಮಯ ಪೃಥಿವೀ ಸಮಃ. ರಾಜನಾದವನಲ್ಲಿ ಎರಡು ಗುಣ ಇರಬೇಕ್ರಿ. ಮನೆ ಶಾಂತಿ ಅಹಿಂಸಾ ಗಲ್ಲಗಲ ಮಾಡ್ಕೊಂಡು ಕೂತ ರಾಜ ಅಲ್ಲ, ಅರಣ್ಯಕ್ಕೆ ಹೋಗಿ ಮಾಡ್ಕೊಂಡು ಮಾಡುತ್ತಾರೆ. ರಾಜನಾದವನಲ್ಲಿ ಶಿಷ್ಟರನ್ನು ಕಂಡ್ರೆ ಸಂತೋಷ ಆಗಬೇಕು. ದುಷ್ಟ ಶಕ್ತಿಯನ್ನು ಮೆಟ್ಟಲು, ಅವ್ರು ನಾಶ ಮಾಡಲು ಅದೇ ಏನಿರಬೇಕು?
ಕ್ರೋಧ ಇರಬೇಕು. ಕಾಲಕ್ಕೆ ಸುದೋಷ ಕ್ರೋಧೆ ಕ್ಷಮಯಾ ಪೃಥಿವೀ ಸಮಃ. ಸಾತ್ವಿಕ ಶಕ್ತಿಗಳ ಅಪರಾಧ ಮಾಡಿದಾಗ ಕ್ಷಮ ಮಾಡಬೇಕು. ದುಷ್ಟ ಶಕ್ತಿಗಳು ತಮ್ಮ ದುಷ್ಟತನವನ್ನು ಮೆರೆಯುವ ಕಾಲಕ್ಕೆ ಸಿಟ್ಟಿನಿಂದ ಸಂಹಾರ ಮಾಡಬೇಕು. ಇದು ಕ್ಷತ್ರಿಯಿಂದ. ಅದಕ್ಕಾಗಿ ರಾಮದೇವರ ಅರಣ್ಯಕ್ಕೆ ಹೋಗಿದ್ದು ಎಲ್ಲ ಮುನಿ ಋಷಿಗಳು ಸ್ವಾಗತ ಮಾಡ್ತಾರಂತೆ. ರಾಮನ ತಮ್ಮ ಪರ್ಣಶಾಲಾ ಕರ್ಕೊಂಡು ಹೋಗಿ ರಾಮನಿಗೆ ಸತ್ಕಾರ ಮಾಡ್ತಾರಂತೆ. ರಾಮ ನೀವು ಬಂದದ್ದು ಭಾಳ ಚಲೋ ಆಯಿತು, ನಮ್ಮ ತಪಸ್ಸು. ನಿಮಗೆಲ್ಲ ಒಂದು ಸಣ್ಣ ಸಂಶಯ ಬರ್ತದಲ್ಲ, ಯಾರ್ಯಾರಿಗೋ ಶಾಪ ಕೊಟ್ಟು ಸಂಹಾರ ಮಾಡೋ ಋಷಿಗಳು ತಮ್ಮ ತಪಸ್ಸಿಗೆ ವಿಘ್ನ ಮಾಡ್ತಕ್ಕಂಥ ರಾಕ್ಷಸ ಸಂಹಾರ ಯಾಕೆ ಮಾಡಿ? ಅದಕ್ಕೊಂದು ಉತ್ತರ. ಋಷಿ ಮುನಿಗಳಿಗೆ ತಪಸ್ಸು ಮಾಡುವವರಿಗೆ ಒಂದು ಇದು ಅದು ಏನೋ ಅಜ್ಞಾನ. ಏನಂದ್ರೆ ನೀವು ನಿಮ್ಮ ತಪಸ್ಸನ್ನು ಎಲ್ಲರನ್ನು ಎಂದೋಮ್ಮೆ ನಡೀತದೆ. ಯಾವಾಗಲೂ ಅದನ್ನು ಉಪಯೋಗ ಮಾಡಿಕೊಂಡು ಹಾಳು ಮಾಡಿಕೊಂಡು ದುಷ್ಟ ಶಕ್ತಿ ದಮನ ಮಾಡಲಿಕ್ಕೆ ಕ್ಷತ್ರಿಯರಿದೆ ಇಲ್ಲ. ನೀವು ಅವರ ಸಂಹಾರ ಮಾಡಲಿಕ್ಕೆ ತಪಸ್ಸು ಹಾಳು ಮಾಡ್ಕೊಂಡು ಆದರೂ ಕೆಲವು ಕಡೆ ಮಾಡ್ಕೊಂಡ. ಎರಡನೇ ಸಂದೇಶ, ಮುನಿಗಳು ತಮ್ಮ ಪಾಡಿದ್ದಾಗಿರ್ತಾರೆ. ರಗಡ ಅವರಿಗೆ ಅಪ್ಸರ ಮಂತ್ರ ಭೂತ ಮಂತ್ರಗಳ ಶುದ್ಧಿಯಾಗೇ ಬಿಟ್ಟದ. ಒಂದು ಚಿಟಿಕೆ ಹೊಡೆದು ಬಿಟ್ಟು ಎಲ್ಲರೂ ಹಾಳು ಮಾಡ್ತಾರೆ. ನಾಯಕ ಹೋಗಬೇಕು ಅಂತ ರಾಜ ಕೊಡುವ. ರಾಜ ತನ್ನ ಕರ್ತವ್ಯ ಮಾಡ್ಕೊಳ್ಳಿಕ್ಕೆ. ರಾಜನ ಕರ್ತವ್ಯ ಪ್ರಜಾರಕ್ಷಣೆ ಎಷ್ಟು ಅತ್ಯಂತ ಅನಿವಾರ್ಯವೋ ಅಷ್ಟು ದುಷ್ಟರ ಶಿಕ್ಷಣ ಅಷ್ಟೇ ಅನಿವಾರ್ಯ. ಅದನ್ನೂ ತೋರಿಸುವ ಸಲುವಾಗಿ ರಾಮದೇವರನ್ನು ಕೂಡು. ಬರೇ ತಂದೆಯ ಕುರುಡು ಭಕ್ತಿಯಿಂದ ಹೋಗಿಲ್ಲ. ರಾಮ ಅರಣ್ಯಕ್ಕೆ ಹೋಗೋದ್ರೊಳಗೆ ಇದನ್ನು ಶ್ರೀಮದಾಚಾರ್ಯ ಸ್ಪರ್ಶ ತ್ರಿದಶ ಮುನಿ ಕೃತೆ ಅರಣ್ಯಮೇವ. ಇದಕ್ಕೆಲ್ಲ ಉತ್ತರ. ಸಂದೇಶ ಏನು ಬಂತು? ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೆ ದಂಡವನ್ನು ಹಿಡಿದು ಪ್ರತಿಜ್ಞೆ ಮಾಡಿದ ಇವತ್ತಿನ ರಾಜಕೀಯ ಶಕ್ತಿಗಳು, ಸರ್ಕಾರ ನಡೆಸ್ತಕ್ಕಂಥ ಕ್ಷಾತ್ರ ಶಕ್ತಿಗಳು ರಾಮಾಯಣದ ಈ ಭಾಗ ನೋಡ್ರಿ. ರಾಷ್ಟ್ರ ರಕ್ಷಣೆ ಮಾಡಲಿಕ್ಕೆ ಪಣ ತೊಟ್ಟಿರ್ತಕ್ಕಂಥವ್ರು ಎಲ್ಲರೂ ದುಷ್ಟ ಶಕ್ತಿ ದಮನ ಮಾಡಲಿಕ್ಕೆ ಮೊದಲ ಕುರ್ಚಿ ಬಿಟ್ಟು ಹೋಗ್ಬೇಕು. ಹೊರಗೆ ಅದಾಗಿ ಕೂತು ಆರ್ಡರ್ ಮಾಡಿ ನಡೆಯಂಗಿಲ್ಲ. ತಾನೇ ಹೋಗ್ಬೇಕು. ವಾರ್ ಫೀಲ್ಡ್ ಒಳಗೆ ಹೋಗ್ಬೇಕು. ವಾರ್ ಫೀಲ್ಡ್ ಒಳಗೆ ತಾನೇ ರಾಜ ಹೋಗಿ ನೋಡಬೇಕು. ನಾವು ನೋಡ್ತಿರ್ತೀವಿ ಪ್ರೈಮ್ ಮಿನಿಸ್ಟರ್ ಎಷ್ಟು ಸಲ ವಾರ್ ಫೀಲ್ಡ್ ಒಳಗೆ ಹೋಗಿ ಸೈನಿಕರ ಜೊತೆಗೆ ಅವರೆಲ್ಲ ಕೇಳ್ತಿರ್ತಾರೆ. ಈ ಕಡೆ ರಾಜ ಲಕ್ಷಣ. ದಿಲ್ಲಿ ಏರ್ ಕಂಡೀಷನ್ ರೂಮ್ದಾಗ ಕೂತ್ಕೊಂಡು ಯುದ್ಧ ಎಲ್ಲಿಗೆ ಬಂತು ನೋಡ್ಕೋತ ಕೂತ್ರೆ ನಡೆಯಂಗಿಲ್ಲ. ಹೋಗ್ಬೇಕು. ಈ 40-50 ವರ್ಷಗಳಿಂದ ಚೈನಾದ ಮಟ್ಟಿಗೆ ಇಂಡಿಯಾ ಸೋತದ್ದು ಅತ್ಯಂತ ಅಶಕ್ತ ಪ್ರಧಾನಮಂತ್ರಿಯನ್ನು ಹೊಂದಿದ್ದಕ್ಕೆ ಹಿಂಗಾಯಿತು ಅಂತ ಭಾಳ ಮಂದಿ ಪುಸ್ತಕ ಬರೆದಾರ. ಎಂದೂ ಸೈನಿಕರ ಮಟ್ಟಿಗೆ ಮಾತಾಡಲಿಲ್ಲ. ತಾನು ಆರಾಮಾಗಿ ಇದ್ದು ಬಿಡೋದು. ಮತ್ತು ಸೋಲಾದ ಏನಾಗ್ತದೆ? ಆಗ ರಾಮಾಯಣ ಹೇಳ್ತದ, ದೇಶ ರಕ್ಷಣೆ ಮಾಡಲಿಕ್ಕೆ, ರಾಷ್ಟ್ರ ರಕ್ಷಣೆ ಮಾಡಲಿಕ್ಕೆ ಪ್ರತಿಜ್ಞೆಯನ್ನು ಮಾಡಿರತಕ್ಕಂಥ ರಾಜರು ಏನು ಅರಣ್ಯದೊಳಗೆ ಹೋಗಿ ಅದು ಏನು ನಡೆದ ತಾವೇ ಹೋಗಬೇಕು, ಪರಿಶೀಲನೆ ಮಾಡಬೇಕು. ರಾಮದ ಅರಣ್ಯಕಾಂಡದ ಆರಂಭದ ಇಷ್ಟೆಲ್ಲ ಹೇಳಬೇಕಾಗಿ. ಅರಣ್ಯಕಾಂಡ ಹೊಂಟದ್ದೇ ಅದಕ್ಕೆ. ಬರೀ ಏನೋ ಒಂದು ಪಿಕ್ನಿಕ್ ಸ್ಪಾಟ್ನೊಳಗೆ ಹೋಗಿ ಗಂಡ ಹೆಂಡತಿ ಹೋಗಿ ಊಟಿಗೆ ಹೋಗ್ತಿರ್ತಾರೆ. ಲಗ್ನ ಆಗಿದೆ ಎರಡೂ ಆದಂಗೆ ನಡಿ ಅಂತ ಹೇಳಿ ರಾಮ ಏನು ಇದು ಮಾಡ್ತಿರ್ತಾರೆ. ಗಾರ್ಡನ್ಗೆ ಹೋಗೋದು, ಭಾರಿ ಹಿಲ್ ಸ್ಟೇಷನ್ಗೆ ಹೋಗಿ ಮಜಾ ಮಾಡಲಿಕ್ಕೆ ಹೋಗಿಲ್ಲ ರಾಮ ಹೋಗಿದ್ದು ದುಷ್ಟ ಶಕ್ತಿಯನ್ನು ಮೆಟ್ಟಲು ಹೋಗಿದ್ದಾನೆ. ಅದಕ್ಕೆ ಅರಣ್ಯಕಾಂಡ ಹೊಂಟ. ಅದು ಆಗಿದ್ದು ಅದೇ. ಋಷಿ ಮುನಿಗಳು ಅವರಿಗೆ ಸ್ವಾಗತವನ್ನು ಮಾಡಿ ಪ್ರಾರ್ಥನಾವನ್ನು ಮಾಡಿದರು. ರಾಮ, ನೀನು ನಮ್ಮ ರಕ್ಷಣೆ ಮಾಡಿದೆ ಅಂದರೆ ನಾವು ಆರಾಮಾಗಿ ಧರ್ಮಕರ್ಮಗಳನ್ನು ಮಾಡ್ತೇವೆ. ರಾಮಂದು ಅವಶ್ಯ ಆಗುತ್ತೆ. ಅಭಯದಾನ ಮಾಡಿದಂಥ ರಾಮ. ಅದಕ್ಕೆ ರಕ್ಷಿತ ಸರ್ವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ ಸ್ವಸ್ಯ ಧರ್ಮಸ್ಯ ಪರಿರಕ್ಷಿತ.
ಸಮುದ್ರ ಇವ ಗಂಭೀರ ಧೈರ್ಯೇಣ ಹಿಮವನ್ ಇವ. ಏನ ಆರಂಭದೊಳಗೆ ರಾಮದೇವರ ಚರಿತ್ರೆಯೊಳಗೆ ಗುಣಗಾನವನ್ನು ವಾಲ್ಮೀಕಿ ಋಷಿ ಅತಿ ಸ್ಪಷ್ಟವಾಗಿ ಚಿತ್ರಣ ಮಾಡ್ಯಾನ. ಯಾವ ಟಿ ವಿ ಒಳಗೂ ಮಾಡಿ, ಟಿ ವಿ ಒಳಗೆ ರಾಮನ ಮುಖ ಎಷ್ಟು ಕಾಣಿಸ್ತಾ ಬಂತು. ಸಮುದ್ರ ಇವ ಗಂಭೀರ, ಇದಕ್ಕೆ ನಿಮ್ಗೆ ಗೊತ್ತಾಗ್ತದೆ. ಧೈರ್ಯೇಣ ಹಿಮ, ಇದು ಯಾವ ಟಿ ವಿ ತೋರಿಸ್ತದೆ, ಆ ಮುಖ ಕಾಣಿಸ್ತದೆ, ನೋಡಿ ಸಂತೋಷ ಪಡ್ತೀವಿ. ಆದರೆ ರಾಮಾಯಣ ಮಾತ್ರ ನಮಗೆ ತೋರಿಸಬೇಕಾಗ್ತದೆ ರಾಮನ ಗುಣಗಳನ್ನು. ಅದಕ್ಕೆ ಹೇಗಿದ್ದ ರಾಮದೇವರ ಆಗಲಿ ಅಂತಂದರು. ಆವಾಗ ಅಲ್ಲಿ ಶುರುವಾಯ್ತು ನೋಡಿ ಅರಣ್ಯಕಾಂಡದೊಳಗೆ. ಮೊದಲನೇದೇ ಕುರಂಗ ಅಂತ ದೈತ್ಯ, ಕುರಂಗ ಅವನಿಗೆ ಮಹಾದೇವರ ವರ ಇತ್ತು. ಏನಂದ್ರೆ, ನೀನು ಎಲ್ಲ ಪ್ರಾಣಿಗಳಲ್ಲಿ ಕಾಗಿ ಎಲ್ಲ ಕಾಗಿಗಳಿಗೆ 2 ಕಣ್ಣಿರೋ ತನಕ ಅಲ್ಲೇ ವಾಸ ಮಾಡು. ಇಂದ್ರದೇವರ ಮಗನಾದಂಥ ಜಯಂತನಲ್ಲಿ ಆ ದೈತ್ಯಾವೇಶ ಆಯಿತು. ಅವ ಕಾಗಿ ವೇಷದಲ್ಲಿ ಬಂದು ಏನು ಮಾಡಿದ, ಆ ವರ ಇತ್ತು ಮಹಾದೇವರು, ನೀ ಕಾಗಿಯ ಕಣ್ಣಲ್ಲಿ ವಾಸ ಮಾಡು, 2 ಕಣ್ಣಿರೋ ತನಕ ಅಲ್ಲಿ ವಾಸ ಮಾಡು, ನಿನಗೆ ಯಾರೂ ಕೊಲ್ಲಿಕ್ಕೆ ಶಕ್ಯ ಇಂಥ ವರ ಕೊಟ್ಟ. ಇಂದ್ರದೇವರ ಮಗನಾದಂಥ ಜಯಂತವನ ಜೊತೆಗೆ ಬಂದು ಏನು ಮಾಡಿಬಿಟ್ಟ, ಅರಣ್ಯದೊಳಗೆ ಸೀತಾರಾಮ ಸುಂದರವಾದಂಥ ಅರಣ್ಯದೊಳಗೆ ಸಂಚಾರ ಮಾಡಿ ಕೂತಿದ್ರು. ಆ ಸೀತಾದೇವಿಯ ಸ್ತನದ ಮೇಲೆ ಬಂದು ಅವರು ಕಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಜಯಂತನೊಳಗಿದ್ದ ಕುರಂಗನಾಮಕ ದೈತ್ಯ. ಇಂದ್ರನ ಮಗ ಜಯಂತ ನಮ್ಮ ಕಾಲಗಳಿಗೆ ನಿಯಾಮಕ. ಆದರೆ ಅಂಥವನಿಗೆ ಅಸುರಾವೇಶ. ಪರ ಸ್ತ್ರೀಯರನ್ನೇ ಮೊದಲು ನಾವು ಮುಟ್ಟಬಾರ್ದು, ನೋಡಬಾರ್ದು, ಕೆಟ್ಟ ದೃಷ್ಟಿಯಿಂದ ಮೊದಲು ನೋಡಬಾರ್ದು. ಇದು ಆ ದೈತ್ಯ ಮಾಡಿಸ್ಬೇಕು, ದೇವತೆಗಳಿಗೆ ಮಾಡಿಸ್ಬೇಕು. ನಾವು ರಾಮದೇವರ ಭಕ್ತಕ್ಕೆ ಅವನೇ ಮಾಡಿದರು. ಸರ್ವಜ್ಞನಾದಂಥ ಪರಮಾತ್ಮ ನಂದಿರ ಬರೀ ಶಾಂತ ರೂಪ ನೋಡ್ಯಾರ, ನನ್ನ ಭಯಾನಕ ರೂಪ ನೋಡಿದ್ದೇವೆ ಅಂತ ಹೇಳಿ ಅಲ್ಲೇ ಒಂದು ಕಡ್ಡಿ, ಹುಲ್ಲು ಕಡ್ಡಿ, ಆ ಹುಲ್ಲು ಕಡ್ಡಿಯನ್ನು ಅಭಿಮಂತ್ರಣ ಮಾಡಿ ಬ್ರಹ್ಮಾಸ್ತ್ರವಾಗಿ ಬಿಟ್ಟು ಅದು ಬೆನ್ನು ಹತ್ತು. ಕಾಕಾಸುರ ಅವನೇ ಕುರಂಗನಾಮಕ ದೈತ್ಯ, ಜಯಂತ ಎಲ್ಲ ಸೇರಿದ್ರು. ಅವೇ ಮಾಡಿದ, ಚತುರ್ಮುಖ ಬ್ರಹ್ಮನ ಕಡೆಗೆ ಹೋದ. ಏನ್ರಿ, ಅಸುರಾವೇಶ ವಶಾತ್ ರಮಸ್ತನೆ ಯದಾಗಧಾತ್ತುಂಡ ಮಧಾಭಿವೀಕ್ಷಿತ ಜನಾರ್ಥನೇನಾಸು ತಣೇ ಪ್ರಯೋಜಿತೆ. ಏನೋ ನಮ್ಮ ರಕ್ಷಣೆ ಮಾಡ್ರಿ ಅಂತ ಸ್ವಯಂಭೂ ಶರ್ವೇಂದ್ರ ಮುಖಾನ್ ಸ್ವದೇಶ ಬ್ರಹ್ಮದೇವರ ವದ ಇತ್ತ. ಅಲ್ಲಿ ಹೋದ, ಮಹಾದೇವರ ಕಡೆಗೆ ಹೋದ, ಇಂದ್ರನ ಕಡೆಗೆ ಹೋದ. ಅದೆಲ್ಲರೂ ಅಂದ್ರಂತ, ನಿನ್ನ ರಕ್ಷಣೆ ಮಾಡ್ತಿದ್ದೀವಪ್ಪ, ನೀನು ಬಹಿಷ್ಕೃತಸ್ಥೈ ಹರಿಭಕ್ತಿ ಭಾವ. ನೀನು ರಾಮನ ಹೆಂಡತಿಯಾದ ಸೀತಾದೇವಿಯನ್ನು ಕೆಟ್ಟ ದೃಷ್ಟಿಯನ್ನು ಕಂಡಿದ್ದೀಯಾ. ನಾವೆಲ್ಲ ಹರಿಭಕ್ತರು, ಸೀತಾದೇವಿ ಭಕ್ತರು, ಸೀತೆಯನ್ನು ಜಗನ್ಮಾತೆ ತಿಳ್ಕೊಂಡವು. ನೀ ಅವಳಿಗೆ ದ್ರೋಹ ಮಾಡ, ನೀನು ಹೆಲ್ಪ್ ಮಾಡಂಗೆ ಹೋಗೋ. ಅವರೆಲ್ಲ ಏನು ತೋರಿಸ್ಕೊಟ್ರು, ತತ್ವಾಭಿಮಾನಿ ದೇವತೆಗಳು ಸಹಾಯ ಯಾವಾಗ ಮಾಡ್ತಾರ, ನಮ್ಮಲ್ಲಿ ಹರಿಭಕ್ತಿ ಇದ್ರೆ ಮಾಡ್ತಾರೆ. ಹರಿದ್ವೇಷವನ್ನು ಮಾಡಲಿಕ್ಕೆ ಎಂದು ಮನೆ ಮಗ್ಲಿಕ್ಕೆ ನಾವು ಭಾಳ ಮುಂದೆ ಹೊಂಟಾರ, ಅವರ ಮನೆ ಹಾಳಾಗಲಿ ಅಂತ ನಾವು ವಾಯುಸ್ತೇವೆ ಪುರಸ್ಕಾರ ಮಾಡ್ತೀವಿ. ರಾಯರ ಅಷ್ಟೊತ್ತು ಬರೆಯುತ್ತಾರೆ, ರಾಯರ ಗಬಾಳ ಬಿಡ್ತಾರೆ. ಇನ್ನೊಬ್ಬರಿಗೆ ಕೇಡನ್ನು ಉಂಟು ಮಾಡಲಿಕ್ಕೆ ಅಷ್ಟೊತ್ತು ಯೂಸ್ ಮಾಡ್ತಾರೆ. ನೀನು ಮಾಡಿದೆ, ಮಹಾದೇವರು ಕೊಟ್ಟ ವರವನ್ನು ಜಗನ್ಮಾತೆಯಾದಂಥ ಸೀತಾದೇವಿಯನ್ನು ಅವಳ ಸ್ತನಗಳ ಮೇಲೆ ಹೋಗ್ಬಿಟ್ಟು ಮೂರ್ಖ. ಯಾವ ಸ್ತನದ ಹಾಲಗಳಿಂದ ಮಕ್ಕಳು ಪುಷ್ಟರಾಗಿ ಪರಿಪುಷ್ಟರಾಗಿ ಮಾತ್ರ ವಾತ್ಸಲ್ಯ ತುಂಬಿರ್ತದೆ ಏನೋ ಅಂಥ ತಾಯಿಯ ಸ್ತನವನ್ನೇ ಕುಡಿದು ನಾವೆಲ್ಲರೂ ಇಷ್ಟು ಬಲಿಷ್ಠರಾದಾಗ ಪುನಃ ತಾಯಿ ತನವನ್ನೇ ನೀವು ಪ್ರಶ್ನೆ ಮಾಡ್ತೀಯ. ನೀಚ ಹೋಗ್, ಯಾರು
ಎಲ್ಲರೂ ಬಿಟ್ಬಿಟ್ರು ಅಂತ ಕೈಯ ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಯಾಕೆ ಹರಿಭಕ್ತಿ ಭಾವತ ಅದೆಲ್ಲ ಹರಿಯ ಭಕ್ತಿ. ಆದ ಕಾರಣ ಎಂದೆಂದೂ ಹರಿಯ ಭಕ್ತರಾದವರು ಹರಿದ್ವೇಷಿಗಳಿಗೆ ಸಹಾಯ ಮಾಡಬಾರದು. ನಾವು ಮಾಡ್ತಿರ್ತೀವಿ. ಹರಿಯನ್ನು ಬೈಯೋರು, ವಾಯುದೇವರನ್ನು ಬೈಯೋರಿಗೆ ಇಲ್ಲಿ ಬಿಡ್ರಾಚಾರ, ಅವ್ರ ಪಾಪ ಅವ್ರ ಪಾಡಿಗೆ ನೀವ್ಯಾಕೆ ಅವ್ರಿಗೆ ಅಂತೇಳಿ ಸಮಾಧಾನ ನಮಗೆ ಹೇಳಿ ಗೊತ್ತ. ಅಲ್ರಿ ಖಂಡನಂಕ ಮಾಡಬೇಕಲ್ಲ, ಖಂಡನ ಮಾಡೋದು ಹೆಂಗೆ ನಡೀತದೆ? ಹೊಡೆದು ಬಿಡಿದು ಬೇಡ, ನಮ್ಮ ಕೈಯಾಗಿನ ಶಕ್ತಿ ಅಷ್ಟನ್ನೇ ಮಾಡಬೇಕಲ್ಲ, ವಿರೋಧಂಕ ಮಾಡಬೇಕಲ್ಲ. ವಿರೋಧವನ್ನೂ ಮಾಡದೇ ಇದ್ರೆ ಏನಾಗ್ತದೆ ಹೇಳಿ? ಹೋಗಿ ವಿರೋಧ ಮಾಡೋದು ಬೇಡ, ಅವ್ರಿಗೆ ಸಹಾಯ ಮಾಡಿದ್ರೆ ಹರಿಭಕ್ತರಾದ ಭಗವದ್ವೇಷಿಗಳಿಗೆ ಸಹಾಯ ಮಾಡೋದು ಬೇಡ, ಅವರಿಗೆ ಎಂದು ಕರಿಬಾರ್ದು. ಸಮಾಜ ಒಳಗೆ ಮಕ್ಕಳು ತುಟ್ಟು ಸಲುವಾಗಿ ತಪ್ಪೇದಾದ್ರೆ ಮಾಡಿ, ಆದರೆ ಎಂದೂ ಕೂಡ ದುಷ್ಟ ಶಕ್ತಿಗೆ ಮಣೆ ಹಾಕಬಾರದು. ಈ ಸಿದ್ಧಾಂತವನ್ನು ದೇವತೆಗಳು ತೋರಿಸ್ತಾ ಇದ್ದಾರೆ. ಆದ ಕಾರಣ ಅಲಂಘ್ಯ ಶಕ್ತಿಯ ಪರಮಶ್ಚ ಕ್ಷಮೆ ಒಂದು ಹೇಳಿದ್ರು ಜಯಂತ, ಇದು ನಿನ್ನ ಸ್ವಭಾವ ಅಲ್ಲ, ಒಳಗೆ ದೈತ್ಯನ ಸ್ವಭಾವ. ಒಂದು, ನೀ ಅಲ್ಲೇ ಹೋಗು, ರಾಮನ ಕಡೆಗೆ ಹೋಗು, ಅಲ್ಲಿ ಹೋಗಿ ಕ್ಷಮಾ ಕೇಳಿದೆ ಅಂತ ರಾಮ ಅವ ಕ್ಷಮಯ ಪೃಥ್ವಿ ಸಮಾಹ ಕ್ಷಮ ಮಾಡ್ತಾನೆ ಪರಮಾತ್ಮ. ಹೋಗು, ನಿನಗೆ ಮಾಡ್ತಾನೆ, ಅವ ಒಳಗಿದ್ದ ಮಾಡಂಗಿಲ್ಲ. ಅವೇನು ಮಾಡಿದ? ಪುನಃ ಪ್ರಯಾತ ಶರಣಂ ರಘುತ್ತಮಂ, ಪರಮಾತ್ಮನ ಕಡೆಗೆ ಬಂದು ಶರಣಾಗತನಾಗ್ಬಿಟ್ಟ. ಯಾರು? ಪುರಂಗನಮ್ಮ ದೈತ್ಯ ಅಲ್ಲ, ಅವನ ಆಯುಷ್ಣಾದಂಥ ಜಯಂತ ಬಂದ. ಆವಾಗ ಆಗ್ಲಪ್ಪ ನಿನಗೇನು ಮಾಡೋಂಗಿಲ್ಲ. ಇಲ್ಲಿ ರಾಮ ಎರಡೂ ತೋರಿಸಿದ, ದುಷ್ಟರ ಶಿಕ್ಷಣ, ಶಿಷ್ಟರ ಪರಿಪಾಲನ. ಯಾರು ನಿಜವಾಗಿ ತಪ್ಪು ಮಾಡಿದ್ರು ಅವರು ಕ್ಷಮಾ ಮಾಡಿದ್ರು. ಅದು ತಪ್ಪು ಮಾಡಿದವಿದ್ದಲ್ಲ ಯಾರು? ಪುರಂಗನಾಮಕ ದೈತ್ಯ, ಅವನನ್ನೇನು ಮಾಡಿದ ಪರಮಾತ್ಮ? ನಿಹತ್ಯ ಚಾಸುರ, ಅವನು ಭಸ್ಮಸಾತ್ ಮಾಡಿಬಿಟ್ಟು. ಹೌದು, ನೀನೂ ಕೆಟ್ಟಿದ್ದಿ, ಸಾತ್ವಿಕನ ಕೆಡ್ಸಕತ್ತಿದ್ದಿ. ರಾಮ ಆ ದೈತ್ಯ ಸಂಹಾರ ಮಾಡಿ ತದಕ್ಷಿಗಂ ಸಾಕ್ಷಿಗಮಪ್ಯಬದ್ಧಂ ಪ್ರಸಾದತಶ್ಚಂದ್ರ ವಿಭೂಷಣಶ್ಚ. ಏನ್ರಿ ಆಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ ಏನಂದ್ರೆ, ಅವನು ಹೆಂಗೆ ಸತ್ತ? ಮಹಾದೇವರ ವರ ಇತ್ತಲ್ಲ, ಸಾಯಿ ಬೇಡ. ಅದಕ್ಕೆ ರಾಮದೇವ್ ಏನು ಮಾಡಿದರು? ಆ ಕಾಗಿ ಕಣ್ಣೊಳಗಿರ್ತಕ್ಕಂತಹ ಆ ದೈತ್ಯನ ಸಂಹಾರದ ಜೊತೆಗೆ ಕಾಗಿಯ ಒಂದು ಕಣ್ಣವನ್ನೇ ನಾಶ ಮಾಡಿದ್ರು. ಹೊರಗೆ ಕಾಣಿಸ್ತಾವೆ, ಒಳಗೆ ಆ ಚಕ್ಷುರ ಇಂದ್ರಿಯನೇ ಇಲ್ಲ. ಒಂದೇ ಕಣ್ಣ, ಒಂದೇ ಕಣ್ಣಾದ್ರೆ ಏನಾಯ್ತು ರೀ? ಇರ್ಬೋದಲ್ಲ ಅಂದ್ರೆ ಎಲ್ಲಿ ತನಕ ಕಾಗಿಗಳಿಗೆ ಎರಡು ಕಣ್ಣು ಇರ್ತಾವ ಅವ್ರ ತನಕ ನೀ ಜೀವಂತ. ರಾಮ ಏನು ಮಾಡಿಬಿಟ್ಟ? ಜಗತ್ತಿನಾಗಿದ್ದ ಎಲ್ಲ ಕಾಗೆಗಳ ಕಣ್ಣು ಬಂದು ಮಾಡಿ ಮುಂದೆ ಹುಟ್ಟು ಕಾಗಿಯೂ ಅಷ್ಟೆ. ಅದು ಇವ ದೈತ್ಯ ಅಲ್ಲಿ ಹೋಗಬಾರ್ದು, ಮತ್ತು ಅಲ್ಲಿ ಎರಡು ಕಣ್ಣವ ಕಾಗೆ ಅಲ್ಲಿ ಒಳಗೆ ಹೋಗಿದ್ರು ಇಲ್ಲ. ಮುಂದೆ ಬರುವ ಈ ಇರುವ ಎಲ್ಲ ಕಾಗೆಗಳ ಕಣ್ಣನ್ನು ರಾಮ ಏನು ಮಾಡಿದ? ತೆಗೆದ್ಬಿಟ್ಟು ಒಂದೇ ಮಾಡಿದ. ಕಾಗೆ ಕಣ್ಣು ಯಾರು ಕಾಣಿಸ್ತಾವ ಅಂದ್ರೆ ಗುಡ್ಡು ಇರ್ತಾವ, ಒಳಗೆ ಚಕ್ಷುರಿಂದ ಅದು ಕಾಗಿ ನೋಡಿ ಹಿಂಗೆ ಮಾಡ್ತಾರೆ. ಅದು ಈ ಕಡೆ ನೋಡ್ಕೋದು ಹಿಂಗೆ ಮಾಡ್ತಾರೆ, ಈ ಕಡೆ ಹಿಂಗೆ ಮಾಡ್ತಾರೆ. ಅದು ಒಂದೇ ಇಂದ್ರಿಯ ಎರಡೋ ಕಡೆಗೆ ಹಿಂಗೆ ಓಡಾಡ್ತಾರೆ. ಕಣ್ಣು ಹೊರಗಿನ ಇದು ಒಂದೇ ಇರ್ತದೆ, ಅದಕ್ಕೆ ಒಂದೇ ಕಣ್ಣೇ. ಅದೇ ಒಂದು ಸೌಲಭ್ಯ ಕೊಟ್ಟಾರ, ಈ ಕಡೆ ನೋಡಿರ್ತಾರೆ ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಇಷ್ಟೆಲ್ಲ ರಾಮ ಶಿಕ್ಷಣ ಯಾಕೆ ಕೊಟ್ಟ? ಕಾಗಿ ಶಿಕ್ಷಣ ಕೊಡೋಕ್ಕೆ ಕಾರಣ ಏನು ಹೇಳ್ರಿ ಅಂತ ಕೇಳಿದರೆ, ಕಾಗೆಗಳು ತಪ್ಪೇನು ಮಾಡ್ಯಾವ್ರಿ ಸ್ವಾಮಿ ಅಂದ್ರೆ ದೈತ್ಯನಿಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟಾವ. ಏನಾಯ್ತು? ಕೆಟ್ಟ ಕೆಲಸವನ್ನು ಮಾಡುವವೂ ಶಿಕ್ಷೆ, ಕೆಟ್ಟ ಕೆಲಸ ಮಾಡುವವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ನೀವಿರಲಿ, ಅವರೆಲ್ಲ ಹಂಗಲ್ಲಿ ನಮ್ಮ ಮನೆಯಾಗಿರ್ಲಿ, ನಿಮಗೆ ಯಾರು ನೀವು ಮಾಡ್ತಾರೆ? ನೀವು ಆ ಪ್ರಪಂಚ ಬಂದಿಯಲ್ಲ, ಅದೊಂದೇನು ಆಗ್ಯದ ನಮ್ಮ ಮನೆಯಾಗಿರು ಅಂತ ಯಾವನು ಮಾತಾಪಿತೃದ್ರೋಹಿಗಳಿಗೆ, ಗುರುದ್ರೋಹಿಗಳಿಗೆ, ಧರ್ಮದ್ರೋಹಿಗಳಿಗೆ ಆಶ್ರಯ ಕೊಡ್ತಾರಲ್ಲ, ಅವ್ರ ಹಣಿಬಾರು ಹಿಂಗೆ ಆಗ್ಬೋದು. ಕಾಗೆ ಹಂಗೆ ಅಂದ್ರೆ ಅವ್ರ ಜೀವನದಾಗ ಹ್ಯಾಂಡಿಕ್ಯಾಪ್ಟ್ ಆಗ್ತಾರೆ. ಸತ್ಯಾನಾಶ ಆಗಂಗಿಲ್ಲ, ಹ್ಯಾಂಡಿಕ್ಯಾಪ್. ಸತ್ಯಾನಾಶ ಚಲೋ ಆಗ್ಯಾರ ಅಂದ್ರೆ ಅರ್ಥ ದುಷ್ಟರಿಗೆ, ದುಷ್ಟತನ ಮಾಡುವವರಿಗೂ ಶಿಕ್ಷೆ, ದುಷ್ಟತನ ಮಾಡುವವರಿಗೆ
ಸಹಾಯವನ್ನು ಮಾಡಿ ಆಶ್ರಯ ಕೊಟ್ಟವರಿಗೂ ಶಿಕ್ಷೆ. ಈ ಸಂದೇಶ ರಾಮದೇವರು ಮುಂದೆ ಬರುವ ಎಲ್ಲ ಕಾಗೆಗಳ ಕಣ್ಣನ್ನು, ಆ ಕಣ್ಣಿನ ಇಂದ್ರಿಯವನ್ನು ಒಂದೇ ಮಾಡಿದ್ದು ಭವಿಷ್ಯತಾ ಮಾಪ್ಯಥ ಯಾವದೇವ ದುನೇತ್ರತಾ ಕಾಕ ಕುಲೋದ್ಭವಾನ ತಾವತ್ತದಕ್ಷಶ್ಚ ಕುರಂಗನಾಂನಃ ಶಿವೇನ ದತ್ತಂ ದಿತಿಜಶ್ಚ ಚಾಕ್ಷಯಂ. ಮಹಾದೇವ ವರ ಏನಿತ್ತು, ಕಾಗೆಗಳಿಗೆ ಎರಡು ಕಣ್ಣಿರೋ ತನಕ ನಿಮ್ಗೆ ಜೀವಂತಿತ್ತು. ಅದಕ್ಕೇನು ಮಾಡಿದರು, ಮಹಾದೇವ ವರನು ಕರೆಯಾಗಿರ್ಬೇಕಂತ ಹೇಳಿ ಆ ಕಾಗೆಗಳ ಕಣ್ಣನ್ನೇ ದೇವರು ಒಂದು ಮಾಡಿದ್ರು. ಈ ರೀತಿಯಾಗಿ ಈ ಕಥೆಯಿಂದ ನಮಗೆ ತಿಳಿದು ಬರ್ತಕ್ಕಂತಹ ಏನು ಒಂದು ಸಂದೇಶ ಏನು ಅಂತ ಕೇಳಿದರೆ, ಪರಸ್ತ್ರೀಯರನ್ನು ಮಾತೆ ತಾಯಿಯಂತೆ ಇರುವ ಶ್ರೇಷ್ಠ ಸಜ್ಜನ ಶಿಖಾಮಣಿ ಹೆಣ್ಣು ಮಕ್ಕಳನ್ನು ಮತ್ತು ಯಾವುದೇ ಹೆಣ್ಣು ಮಕ್ಕಳನ್ನು ನಾವು ಕಾಕ ದೃಷ್ಟಿಯಿಂದ ನೋಡಬಾರ್ದು, ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಪರಸ್ತ್ರೀ ಸ್ಪರ್ಶವನ್ನೂ ಮಾಡಬಾರ್ದು, ಎಂದೂ ಮಾಡಬಾರ್ದು. ಅವರ ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ರೋಷ್ಟವಿ. ಇದು ರಾಮನ ಸಿದ್ಧಾಂತ. ರಾಮನ ಭಕ್ತರ ಆಗಬೇಕಾದ್ರೆ ಮೊದಲನೇದ್ದು ಹಣದಲ್ಲಿ ಅಧಿಕಾರದ ಬಗ್ಗೆ ವ್ಯಾಮೋಹ ಇರಬಾರ್ದು. ರಾಮ ಅಧಿಕಾರ ಬಿಟ್ಟಿಲ್ಲ ಏನ್ರಿ. ಪರಸ್ತ್ರೀಯರ ಬಗ್ಗೆ ಅತ್ಯುತ್ತಮವಾದಂಥ ದೃಷ್ಟಿ ಇರಬೇಕು. ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ರೋಷ್ಟವ. ಇನ್ನೊಬ್ಬರ ಹಣದ ಮೇಲೆ ಕೋಟಿ ರೂಪಾಯಿ ಇರಬೇಕು, ಅದೇನದು ಮಣ್ಣಿನ ಪಾಲಿಕೆ ಬೇಡ. ಆತ್ಮವ ಸರ್ವಭೂತೇಶು. ನನಗೆ ನಾನು ಹೆಂಗೆ ಸುಖ ದುಃಖ ಸಂವೇದನ ಮಂದಿ ಸುಖ ದುಃಖದ ಬಗ್ಗೆನೂ ಅವ ಬಿಡ್ತಿರ್ಬೇಕು. ಪಶ್ಯತಿ ಸಪಶ್ಯತಿ, ಅವನೇ ನಿಜವಾದ ವಿದ್ವಾಂಸ. ರಾಮಾಯಣದ ಒಂದೊಂದು ಘಟನೆಗಳು ನಮಗೆ ಪಟ್ಟು ಮಾಡಿ ತೋರಿಸ್ತಾರೆ. ಹೀಗೆ ಇರ್ರಿ, ಹೀಗೆ ಇರಬೇಡಿ. ಇಷ್ಟೆಲ್ಲ ಆಗಿ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡಿದ ರಾಮ ಅಂತ ಹೇಳಿದರು. ದಂಡಕಾರಣ್ಯ ಪ್ರವೇಶ ಮಾಡಿದಾಗ ಶರಭಂಗನೆಂಬುವಂಥ ಋಷಿ ಬ್ರಹ್ಮಲೋಕಕ್ಕೆ ಹೊಂಟಿದ್ದ ಅಂತ ಇಂದ್ರದೇವರ ಜೊತೆಗೆ. ರಾಮ ಬರುವುದನ್ನು ನೋಡಿ ಆ ಮಹಾನುಭಾವ ಒಂದು ಮುಂದೆ ಎರಡು ಬಂದುಬಿಟ್ಟು ಸದ್ಯ ಇಂದ್ರ ಕಲಿಕತಾನೆ ಬಾ. ರಾಮ ತನ್ನ ಆಶ್ರಮಕ್ಕೆ ಬರುವುದು ನೋಡಿ ಆ ವಿಮಾನವನ್ನು ನೀವೊಬ್ಬರೇ ಹೋಗ್ರಿ, ನಾವ್ಯಾರು ಬರ್ತೇವೆ ನೋಡಿ. ಎಂಥ ಸುಂದರ ಸಂದೇಶ. ನಮ್ಮ ಕಡೆಗೆ ಸಂಪತ್ತು, ಐಶ್ವರ್ಯ, ಅಂತಸ್ತು ಎಲ್ಲ ಇರ್ತದೆ. ಇನ್ನೊಂದು ಕಡೆಗೆ ರಾಮದೇವರು ಇರ್ತಾರೆ, ಸತ್ಯಾತ್ಮ ತೀರ್ಥರು ಎದುರಿಗೆ ಎರಡೂ ಇರ್ತದೆ. ಅದೇನು ಮಾಡಿದ್ರು, ರಾಮದೇವರ ಪೂಜೆಯನ್ನೇ ಸ್ವೀಕಾರ ಮಾಡಿ. ರಾಮದೇವರ ಪೂಜೆಯನ್ನು ಮಾಡಲಿಕ್ಕೆ ಚಿಕ್ಕ ವಯಸ್ಸಿನೊಳಗೆ ಆಟ ಆಡಿ ಒಳ್ಳೆ ತುಂಬ ತಾರುಣ್ಯ ಸಂತೋಷ ಪಡ್ತಕ್ಕಂಥ ಆ ವಯಸ್ಸಿನೊಳಗೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಶುದ್ಧ ಬ್ರಹ್ಮಚರ್ಯದಿಂದ ರಾಮದೇವರ ಪೂಜೆಯನ್ನು ಮಹಾನುಭಾವರು ಮಾಡ್ತಾ 25 ವರ್ಷ ಆಯಿತು. ನಮಗೆ ಅವ್ರನ್ನ ಕರೆದು ಸತ್ಕಾರ ಮಾಡೋದು ಆಗುವಂತಾಗಿ 25 ವರ್ಷ ಪೀಠಾರೋಹಣ, 50 ವರ್ಷ 50ನೇ ವರ್ಷ ಇದ್ದಾರೆ ಸ್ವಾಮಿ. ಎಂಥ ಪವಿತ್ರ ಜೀವನ, ಎಂಥ ಆದರ್ಶ ಜೀವನ. ನಿಜವಾಗಿ ಅನ್ನಬೇಕು ರಾಮ ಭಕ್ತರು. ಯಾಕೆ ರಾಮನ ಆದರ್ಶವನ್ನು ಚಾಚು ತಪ್ಪಲಾದೆ ಮಾಡ್ತಕ್ಕಂಥ ಅತ್ಯಂತ ಮುನಿಶ್ರೇಷ್ಠರು, ಜ್ಞಾನಿಗಳು, ಮಹಾನುಭಾವ. ನಮ್ಮ ಕಣ್ಣಿಗೆ ಇರ್ತಕ್ಕಂಥ ರಾಮನ ಒಂದು ಪ್ರತಿಮಾ ಇದ್ದಾಗಿದ್ದಾರೆ. ರಾಮನ ಪೂಜೆ ಮಾಡ್ತಕ್ಕಂಥ ಅದ ಕಾರಣ ಆ ಪರಮಾತ್ಮನೇ ಬರ್ತಾನಂತ ತಿಳ್ಕೊಂಡು ಅವನು ಬ್ರಹ್ಮಲೋಕಕ್ಕೆ ಹೋಗೋದು ಬಿಟ್ಟು ರಾಮದೇವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಮಾಡಿ ಬಂದು ನಿಂತು ಸ್ತೋತ್ರವನ್ನು ಮಾಡಿ, ಸ್ವಾಮಿ ನಾನು ವಾನಪ್ರಸ್ಥಾಶ್ರಮವಾಗಿದ್ದೇನು, ದೇಹ ಎಲ್ಲ ಶಿಥಿಲಾಗ್ಯಾದ, ನನಗೆ ಇನ್ನೇನೂ ಮಾಡಲಿಕ್ಕೆ ಬರೋಂಗಿಲ್ಲ. ನೀ ಆಜ್ಞಾ ಹೆಂಗೆ ಮಾಡ್ತೀನಿ, ನಾನು ಬ್ರಹ್ಮಲೋಕಕ್ಕೆ ಹೋಗಬೇಕಾಗಿದೆ. ನೀ ಆಜ್ಞಾ ಕೊಟ್ಟರೆ ನನ್ನ ಶರೀರವನ್ನು ಇಲ್ಲೇ ಬಿಟ್ಟು ರಾಮ ಅವಶ್ಯ ಆಗಿದೆ ಅಂತ ಹೇಳಿ ರಾಮ ತನ್ನ ದರ್ಶನವನ್ನು ಹಾಕಿ ಕೊಟ್ಟು ಲೋಕಕ್ಕೆ ಹೋಗಿದ್ದಾನೆ. ಅಂದರೆ ಈ ಸಂದೇಶ ಏನು ಕೊಡ್ತು, ಜ್ಞಾನಿಗಳನ್ನ ಮನೆಗೆ ಬರೋದಿತ್ತಂದ್ರೆ ಪ್ರತಿಯೊಂದು ಈಗ ಬರಬೇಡಿ, ಈಗ ನನಗೂ ಹೇಳ ನಿಮಗೂ ಹೇಳ ಇಲ್ಲ ಮುಂದೆ ನೋಡೋಣ ಅಂತ ಈಗ ಅನ್ನಬಾರ್ದು. ಎದುರಿಗೇನೇ ಬರ್ತಿದ್ರೆ ಅವರ ಕರೆದು ನಾವು ಸತ್ಕಾರವನ್ನು ಮಾಡಬೇಕು. ಈ ಎಲ್ಲ ಸಂದೇಶ ಒಂದೊಂದೊಂದೊಂದು ವಿಚಾರಗಳನ್ನು ನೋಡಿಬಿಟ್ಟರೆ ರಾಮಾಯಣದಾಗ ಎಷ್ಟು ಸಂದೇಶಗಳು ಹೊರಡ್ತಾರೆ. ಅಂದರೆ ಈ ಪ್ರಕಾರವಾಗಿ ಶರಭಂಗ ಋಷಿಗೆ ಪರಮ ಸದ್ಗತಿಯನ್ನು ಕೊಟ್ಟು ಮುಂದೆ ಹೊರಟ ರಾಮ. ಅಲ್ಲಿ ಏನಾಯ್ತು ಅಂದರೆ ಅರಣ್ಯಕಾಂಡೊಳಗೆ ಬಂದದ್ದು ಯಾವ ಉದ್ದೇಶ, ದೈತ್ಯರು ಸಂಹಾರ ಮಾಡಿ ಆ ದೈತ್ಯರು ಹಂಗೆ ಬಲಿಕತ್ತಾರೆ ಎದುರಿಗೆ.
ಏನಾಯಿತು, ಅದು ವಿರಾಧ ವಿರಾಧ ಅಂತ ಹೊಟ್ಟೈತು. ವಿರಾಧ ಎಷ್ಟು ವಿಕೃತಿದ್ದ ಅಂದ್ರೆ ಸುಮಾರು ಒಂದು 40-50 ಫೂಟ್ ಒಂದು ದೇಹ ಹಿಂಗೆ ಬಗ್ಗಿತ್ತು. ಅಷ್ಟೇ ದೈತ್ಯ. ಒಂದು ತ್ರಿಶೂಲ್ ಇತ್ತಂತ. ಆ ತ್ರಿಶೂಲ್ಗೆ ಏನು ಮಾಡಿದ್ದಂದ್ರೆ ಒಂದು 5 ಸಿಂಹ ಕೊಂದು ಅದಕ್ಕೆ ನೋಡಿಸಿದ್ರು ಒಳಗೆ. ಅದರ ಸಿಂಹದ ಮುಖ, ಒಂದು 5 ಸಿಂಹ, ಒಂದು 4 ಹುಲಿ, 1-2 ಆನೆ, ಅದನ್ನೆಲ್ಲ ತನ್ನ ತ್ರಿಶೂಲ್ ಹಿಂಗ ನಾ ಇಷ್ಟು ಕೊಂದಿನೋ ನೋಡ್ರಿ ಅಂತ ಹಿಂಗೆ ಪ್ರೋತ್ಸಾಹ. ಅದು ರಟ್ಟಿನ ಸಿಂಹ ಅಲ್ಲ, ಮತ್ತು ಕರೆ ಸಿಂಹ. ತಾನು ಒಂದು ವ್ಯಾಘ್ರ ಚರ್ಮವನ್ನು ಸುತ್ತುಕೊಂಡು ಅದರ ರಕ್ತೆಲ್ಲ ಕೇಳ್ಬಿಡ್ತು. ಈಗ ನಾ ಹುಲಿಯನ್ನು ಕೊಂದು ಸುತ್ಕೊಂಡು ಬಂದಿದ್ದು ನೋಡಿ. ಕೆಲವರಿಗೆ ತಾಮಸಿ ವೈಭವ ತೋರಿಸೋ ಚಟ ಇರ್ತದೆ, ನೋಡೋದು ಇರಲೇಬೇಕಾದ್ರೆ ಬಿಟ್ಟು. ಇಂಥ ಮಹಾದೈತ್ಯ ಭಯಂಕರ ಧ್ವನಿಯನ್ನು ಮಾಡುತ್ತಾ ಎದುರಿಗೆ ರಾಮ ಲಕ್ಷ್ಮಣ ಸೀತಾ ನಡೆ. ಯಾರೋ ನೀವು ಎರಡನೇದೊಳಗೆ ಹೇಳೋರು ಯಾರು ನೀವು? ತಪಸ್ಸುಗಳ ವೇಷ ಕಾಣಿಸ್ತದೆ. ಇಂಥ ತಪಸ್ವಿತನ ಮಾಡೋದು ಬಿಟ್ಟು ಆ ಸುಂದರ ಸ್ತ್ರೀಗಳು ಒಟ್ಟಿಗೆ ಹೊಂಟೀರಿ. ಆ ಸುಂದರ ಸ್ತ್ರೀಗಳನ್ನು ಕೊಟ್ಬಿಡ್ರಿ. ಸೀತಾ ನೋಡಿ ನೀವು ಕಾಗೆ ಕಿತ್ತು ದೂರ ಅದು ನಾನು ಬಂದು ಬರೀ ಸ್ಪರ್ಶ ಮಾಡಿದ್ರೆ ನೀವು ಸೀತಾದೇವಿ ಏನು ಮಾಡಿ ಹಿಂಗೆ ಹೇಳ್ಕೋದು ಬಂದು ಸೀತಾದೇವಿ ಎಳ್ಕೊಂಡು ಹೆಲ್ಕೊಂಡು ಹೊಂಟೆ ಬಿಟ್ಟ. ಅಂಥ ಭಯಾನಕ ದೈತ್ಯ ವಿರಾಧ. ಲಕ್ಷ್ಮಣ ರಾಮ ಇಬ್ಬರು ಅವಾಕ್ಕಾದರು ಆ ದೈತ್ಯನ ಶಕ್ತಿ ನೋಡಿ ಅಂದ್ರೆ ಎಲ್ಲ. ಹಾಗೆ ಕಾಬರಿ ಇಲ್ಲ ದೇವರಿಗೆ. ತತ್ಕ್ಷಣ ಲಕ್ಷ್ಮಣ ನೋಡು ಏನು ಮಹಾದೈತ್ಯ ಹಾಗೆ ಮಾಡ್ಕೊತಾನ. ಲಕ್ಷ್ಮಣನು ಕೂಡ ಅವನಂದಂತೆ ನನಗೆ ಸಿಟ್ಟು ಇಡೀ ಜೀವನದೊಳಗೆ ಹೆಚ್ಚು ಸಿಟ್ಟಿದ್ದು ಕೈಕೇಯಿನೇ. ಇದು ಅದಕ್ಕಿಂತ ಸಿಟ್ಟು ಇವನೇ ಬರಲಿಕ್ಕೆ. ಮತ್ತು ಈ ಅವಸ್ಥಾ ತಂದು ಕೊಟ್ಟಾಗ ಯಾಕಿನಿ ನಾವು ಕ್ಷಣ ನೆನಪಾಡ. ಹಾಗಾದ್ರೆ ಕೆಲವರಿಗೆ ಒಂದು ದುಃಖ ಅದಕ್ಕಿಂತಲೂ ಈ ದುಃಖ ಪಟ್ಟವರ ಬಗ್ಗೆ ಭಾಳ ದುಃಖ ಆಗಿದೆ. ಆಗ ಅವನು ಅದಕ್ಕದಾನಂತ ನೀವೆಲ್ಲ ಅರಣ್ಯದಾಗ ತಿರುಗಾಡೋರು ಇಂಥ ಸ್ತ್ರೀ ಒಟ್ಟಿಗೆ ತಿರುಗಾಡಬಾರ್ದು ನೋಡಿ ಶಾಸ್ತ್ರ ಹೇಳ ನಾವೆಲ್ಲ ಒಯ್ದರು ಅಂತ ಈ ನೀಚ ಭಯಂಕರ ಧ್ವನಿ ಮಾಡ್ತಾ ರಕ್ತವನ್ನು ಕುಡಿದು ಅಗದಿ ಸ್ಥಳ ಕುಣ್ಕೊಂಡು ಹೊಂಟಾನಂತ. ರಾಮದೇವರು ಲಕ್ಷ್ಮಣ ನಡೆ ಅಂತ ಹೇಳಿ ಕಟ್ಟು ಹಚ್ಚಿದ್ರು. ಇಬ್ಬರು ಅವ್ರ ಕೈ ಸಿಕ್ಬಿಟ್ರು. ಅವ್ರನ್ನ ಹಿಡ್ಕೊಂಡವ ಇಬ್ಬರು ಹುಡುಗರು ಹೆಂಗೆ ಹಿಡಿತಿರ್ತಾರ ಚಿಣಿ ದಾಂಡ. ಒಂದು ಕೈ ಸೀತಾ ಕೊಡ್ಕೊಂಡು ಇನ್ನೊಂದು ಕೈ ರಾಮ ಲಕ್ಷ್ಮಣ ಹಿಡ್ಕೊಂಡು ಈ ಕಡೆ ಕೊಡ್ಕೊಂಡು. ರಾಮದೇವ್ರು ಯಾಕೆ ಹೋದ್ರು ಅನ್ನೋ ಕೈಯೊಳಗೆ ಅವನು ಸಂಹಾರ ಮಾಡಬೇಕಂತ ಲಕ್ಷ್ಮಣ ಖಡ್ಗ ತಗೊಂಡು ಅವನ ಈ ಬಲಗೈ ಕತ್ತರಿಸಿಬಿಟ್ಟು ರಾಮ ಈ ಕೈಯನ್ನು ಕತ್ತರಿಸಿ ಸೀತಾದೇವಿಯನ್ನು ಕರ್ಕೊಂಡು ಬಂದರು. ಈ ಮೊದಲು ಅವ ಸಾಕಷ್ಟು ರಾಮ ಅವನಿಗೆ ಬಾಣ ಬಿಟ್ಟಿದ್ದಂತ ಅಂದರೆ ಮೈ ತುಂಬೆ ಬಾಣ ರಾಮಂದೆಲ್ಲ. ಲಕ್ಷ್ಮಣ ಬಾಣ ರಾಮ ಬಿಟ್ಟಿದ್ದು ಏನು ಮಾಡ್ದ ಅಂತ ಆಕಳಿಸಿದ. ಅವೆಲ್ಲ ಉದುರಿ ಕೇಳ್ಬಿಟ್ಟು ಅವನ ಆಕಳಿಕೆನೇ ಅಷ್ಟು ಭಯಾನಕ. ಆಕಳಿಸಿದ್ರೆ ಭಾಳ ದಿನ ಧೋತ್ರ ಹೊರಗೆ ಬೀಳ್ಬೋದು. ಅವನು ಏನಾಯ್ತು ಅವನು ಚುಚ್ಕೊಂಡಿರ್ತಕ್ಕಂಥ ಬಾಣಿಗೆನೆಲ್ಲ ಬಿದ್ದುಬಿಟ್ಟು ಸೀತಾನು ಎಂಥ ಕಳಿಸಿದ್ದಾನೆ ಹೆಣ್ಣು ಮಗ ಇವ. ರಾಮ ದೇವರು ಬರಲಿ ತಂದಾಕ್ಷಣ ಬಂದೆ ಅಂತ ಹೇಳಿ ಅವನ ಕೈಯ ಸಿಕ್ಕಂಗ ಮಾಡಿ ಅವನ ಖಡ್ಗದಿಂದ ಎರಡೂ ಕೈಗಳನ್ನು ಕತ್ತರಿಸಿ ಹೊರ ಬೇರೆ ಇರ್ತದೆ. ಬ್ರಹ್ಮದೇವರು ಇಂಥ ಹೊರ ಬೇರೆ ಇರ್ತಾವೆ. ಬೇಡಿದ್ದ ಡಿಗ್ರಿ ಮುಗಿಸಿ ಹೆಂಗೆ ಮಾಡ್ತಿರ್ತಾರೆ ಹೊರ ಪ್ರತಿಯೊಬ್ಬರು ಬ್ರಹ್ಮದೇವ್ರು ಮಹಾದೇವ್ರು 2 ವಾರ ಅವರು ಹೊರ ಏನು ಸಾಯಬಾರ್ದು ಅಂತ ಸಾಯಲು ಖಾತ್ರಿ ಇರ್ತದೆ. ಯಾಕೆ ಬ್ರಹ್ಮರುದ್ರಾದಿಗಳಿಗಿಂತ ಉತ್ತಮ ವ್ಯಕ್ತಿ ಕೊಲ್ಲಕ್ಕೆ ನಟಿ ಅದಕ್ಕಿಂತ ಕೆಳಗಿನವ್ರು ಕೊಲ್ಲಬಾರ್ದು ಅಂತ ಅರ್ಥ. ಈ ಮಹಾದೇವರು ಪ್ರತಿ ಹೊರ ಕೊಡಬೇಡಕ್ಕೂ ಹೇಳ್ತಾರೋ ನೋಡಪ್ಪ ನಮಗಿಂತಲೂ ಉತ್ತಮ ನಿಮ್ಮನ್ನು ಕೊಲ್ಲಬಹುದು, ನಮಗಿಂತಲೂ ಕೆಳಗಿನ ನಿಮಗೇನು ಮಾಡೋಕ್ಕಿಲ್ಲ. ಅದಕ್ಕೆ ಜಗತ್ತಿನಾಗ ನೋಡಿ 90% ಪುರಾಣದೊಳಗೆ ಏನು 99% ಹೊರ ಕೊಡೋರು ಇವರು ಇಬ್ಬರು ಸವಾಲು ಮಾಡೋ ಬಿಟ್ಟು ಯಾವುದೇ ಕಥೆ ಕೇಳಿ ಹಿರಣ್ಯಕಶಿಪು ದಂತವಕ್ರ ಶಿಶುಪಾಲ ಯಾರಿದ್ರು ವಾಯುದೇವರು ಅಥವಾ ಪರಮಾತ್ಮ ಇವರಿಬ್ಬರು ಎಲ್ಲ ಹೊರ ಕೊಡೋರು ಇವರಿಬ್ಬರು. ಹೊರ ನಾಶ ಮಾಡಿದವರು ಇವರು. ಇದರಿಂದ ಗೊತ್ತಾಗ್ತದೆ ಬ್ರಹ್ಮರುದ್ರಾದಿಗಳಿಗಿಂತಲೂ ಪರಮಾತ್ಮ ಶ್ರೇಷ್ಠ ಅಂತ. ಯಾರೇ ಭಾಳ ಗ್ರಂಥ ಓದೋ ಕಾರಣ ಇಲ್ಲ. ಇದನ್ನೇ ನೋಡಿಬಿಟ್ರು ಸಾಕು.
ವಿಷ್ಣು ಸರ್ವೋತ್ತಮತ್ವ ಕಂಡು ಬರ್ತದೆ. ತಾತ್ಪರ್ಯ ಏನು? ಆ ಮಹಾದೇವರು ಬ್ರಹ್ಮದೇವರು ಈ ದೈತ್ಯರ ಸಂಹಾರ ಪರಮಾತ್ಮ ಮಾಡಿದಂತೆ ಕೊಟ್ಟಿರ್ತಾರೆ. ಅದು ವಿರುದ್ಧ. ಈ ರಾಮದೇವರು ಇವನು ಹೆಂಗೆ ರಕ್ಷಣಾ ಮಾಡಬೇಕು? ಇವ್ನು ಬ್ರಹ್ಮದೇವರು ಹೊಲ ಬೇರೆ. ಬ್ರಹ್ಮದೇವರು ಹೇಳಿದರು ಸಾಯಬೇಡ, ಅದಕ್ಕೆ ಶಸ್ತ್ರಾಸ್ತ್ರಗಳಿಂದ ಕೊಲ್ಲಿಕ್ಕೆ ಬರಂಗಿಲ್ಲ ಅಂತೇಳಿ ಒಂದು ದೊಡ್ಡ ಅಷ್ಟೊತ್ತಿಗೆ ಅವನು ಪಶ್ಚಾತ್ತಾಪ ಆಗಿತ್ತು. ಅವಂದ ಸ್ವಾಮಿ ನಾನು ನಿಮ್ಮ ಪೈಕಿನಿ ಅಂತ. ನಮ್ಮ ಪೈಕಿನಿ ನಾನು ಗಂಧರ್ವ, ಕುಬೇರನ ಆಸ್ಥಾನದೊಳಗೆ ಭಗವನ್ ನಾಮ ಸಂಕೀರ್ತನ ಮಾಡ್ತಕ್ಕಂಥ ಭಗವದ್ಭಕ್ತ. ಅವನು ತಪ್ಪು ಮಾಡಿದ್ದ ಕಾಲ ಕುಬೇರ ಇನ್ನೇನು ತನ್ನ ಮನೆಗೆ ಬರ್ಲಿಕ್ಕತ್ತಾನೆ ಎದುರಿಗೆ. ಇವು ರಂಭಾ ಎಂಬ ಅಪ್ಸರಾ ಸ್ತ್ರೀ ಒಟ್ಟಿಗೆ ಇವ ಶೃಂಗಾರ ಚೇಷ್ಟ ಮಾಡಿ. ಆವಾಗ ಕುಬೇರ ಶಾಸನ ಮಾಡಿ, ನೀಚ, ನನ್ನ ಕಣ್ಣೆದುರಿಗೆ ಆ ರಂಭಾ ಎಂಬುವಂಥ ಅಪ್ಸರಾ ಸ್ತ್ರೀ ಒಟ್ಟಿಗೆ ಭೋಗ ಮಾಡ್ಕೊಳ್ತೀನಿ, ನೀಚ, ನೀ ರಾಕ್ಷಸ ಆಗಿ ಹೋಗು. ಸ್ವಾಮಿ ತಪ್ಪಾಯಿತು, ರಕ್ಷಣಾ ಮಾಡಿರಿ. ನನ್ನ ಬಾಯಿಂದ ಬಂದುಬಿಟ್ಟದು ಮೂಲವಾಯ್ತು. ದೊಡ್ಡವರ ಎದುರಿಗೆ ಅಶ್ಲೀಲವಾದಂತಹ ಯಾರು ದೃಶ್ಯವನ್ನು ತೋರಿಸ್ತಾರೋ ಅದು ಹೀಗೆ ಆಗೋದು. ನೀವು ಭಾಗವತನ ಕೇಳಿದಿಲ್ಲ, ನಾರದರು ಸರೋವರ ದಂಡಿ ಹೊಂಟಾಗ ಚರಿ ಕುಡಿದು ಉನ್ಮತ್ತರಾಗಿ ಕುಬೇರನ ಮಕ್ಕಳು ನರಕೂವರ ಮಣಿಗಿರಿಯವರು ನಗ್ನರಾಗಿ ಸ್ತ್ರೀಯರ ಒಟ್ಟಿಗೆ ಅವರು ಅಸಭ್ಯ ವರ್ತನ ಮಾಡಿಕೊಂಡು ನೋಡಿ ಶಾಪ್ ಕೊಟ್ಬಿಟ್ರು. ಬಟ್ಟೆ ಇರಂಗಿಲ್ಲ, ಅದಾಗಿಬಿಟ್ಟು ಗಿಡ ಆಗಿಬಿಟ್ಟು ಪಶ್ಚಾತ್ತಾಪ ಬಂತು. ಶರೀರ ಮೇಲೆ ಕುಡಿದಿದ್ರು ಅಶ್ಲೀಲ ಮಾಡ್ತಾರೆ. ಐಶ್ವರ್ಯ ಮದಮತ್ತಶ್ಚ ದಾರಿದ್ರ್ಯಂ ಪರಮಾಂಜಲ ಕೊಟ್ಬಿಟ್ರು. ಬೆತ್ತರು ಗಿಡ ಆಗಿ, ಸ್ವಾಮಿ ತಪ್ಪಾಯ್ತು, ನಾನು ನೀವು ಬರೋ ಕಾಲಕ್ಕೆ ಹಿಂಗೆ ಮಾಡಬಾರ್ದಾಗಿತ್ತು, ಕ್ಷಮಾ ಮಾಡಿ ಅಂದ್ರೆ ಕೃಷ್ಣ ಪರಮಾತ್ಮ ಬಂದು ನಿಮ್ಮ ಗಿಡವನ್ನು ಯಾವಾಗ ಬಿಡ್ತಾನ ಆವಾಗ ಉದ್ಧಾರ ಆಗ್ತದೆ. ಹೋಗಿ ಹಂಗೆ ಕುಬೇರನು ಹೇಳಿದ್ದೀವಿ. ಅದು ಕುಬೇರನ ಮಕ್ಕಳಿಗೆ ಆಗಿತ್ತು. ಕುಬೇರ ಹೇಳಿದೆ ಯಾರಿಗೆ? ಆ ಗಂಧರ್ವನಿಗೆ, ತುಂಬುರು ಎಂಬ ಗಂಧರ್ವ. ರಾಮದೇವರ ಬಂದು ನಿಮ್ಮನ್ನು ಯಾವಾಗ ಸ್ಪರ್ಶ ಮಾಡಿ ನಿಮ್ಮನ್ನು ಸಂಹಾರ ಮಾಡ್ತಾರೋ ಆವಾಗ ನಿಮ್ಗೆ ಉದ್ಧಾರ ಆಗ್ತದೆ. ಹಾಗೆ ಆಯಿತು ಸ್ವಾಮಿ, ಇವತ್ತು ನಾನು ಉದ್ಧಾರ ಆದೆ, ನನಗೆ ಕ್ಷಮಿಸಿದೆ ಅಂತ ಹೇಳಿ ನನಗೆ ಉಪಾಯ ಹೇಳಿ. ಈಗ ದೊಡ್ಡ ತೆಗೆದು ತೆಗ್ನೊಳಗೆ ಅವನು ಹೋಗಿರ್ಬೇಕು. ಯಾಕೆಂದರೆ ಅವ ಅಸ್ತ್ರಶಸ್ತ್ರ ಸಾಯೋಗಿದ್ದಿಲ್ಲ. ದೇವರ ಎದುರಿಗೆ ಎಲ್ಲರೂ ಸಾಯ್ತಾರೆ ಬಿಡ್ರಿ. ದೇವರ ಆದಷ್ಟು ಬ್ರಹ್ಮದೇವರ ವರವನ್ನು ಕರೆ ಮಾಡ್ತಾರೆ. ಅವನಿಗೆ ಶಸ್ತ್ರಾಸ್ತ್ರಗಳಿಂದ ಮಾಡಿಲ್ಲ ಅಂತ ಹೇಳಿದ್ರು. ಅದನ್ನು ತೆಗ್ನೊಳಗೆ ಹಾಕಿ ಕೊಲ್ಬೋದು. ಅವನು ಸಾಯೋದು ಬೇಕಾಗಿತ್ತು. ಅವನ ರಾಮನಿಂದ ಶಿಕ್ಷೆಗೆ ಒಳಗಾಗಿ ಪಶ್ಚಾತ್ತಾಪ ಪಟ್ಟು ಸಂಹಾರ ಮಾಡಿಸಿಕೊಂಡು ಅವನು ಲೋಕಕ್ಕೆ ಹೋಗ್ತಾನಂತೆ. ಭಕ್ತಾಶ್ಚ ಬಾಹುಯುಗದಂ ಬೆಲಗಂ ಚಕಾರ ಸಮ್ಮಾನಯನ್ ವಚನ ಮಂಬುಜ ಜನ್ಮನೋಸೌ ಅಂತ ಪರಮಾತ್ಮ ಅರಣ್ಯಕಾಂಡದೊಳಗೆ ಹೋಗಿದ್ದು ಬರೇ ಆರಾಮ ಹವಾ ತಿನ್ನಕ್ಕೆ ಹೋಗಿದ್ದಿಲ್ಲ ಪರಮಾತ್ಮ. ಇಂಥ ಮಹಾಮಹಾ ದೈತ್ಯರ ವಿರಾಧನೆಂಬ ದೈತ್ಯ ಸತ್ತು ಹೋದ ಮೇಲೆ ಎಷ್ಟೋ ಋಷಿಗಳು ಸಂತೋಷ ಆಯ್ತು. ಯಾಕಂದ್ರೆ ದಿನಾಲೂ ಇವ್ರು ತೊಂದರೆ ಕೊಡ್ತಿದ್ದ. ಒಮ್ಮೆ ಪದ್ಯ ಹಾಕು, ದೇವರ ಬರೀ ಪ್ರತಿಜ್ಞಾ ಮಾಡಿಲ್ಲ, ಎದುರಿಗೆ ತೋರಿಸಿಬಿಟ್ಟು ಇಂಥ ದೈತ್ಯರ ಸಂಹಾರವನ್ನು ಮಾಡಿ. ಅರಣ್ಯಕಾಂಡದ ಒಂದೊಂದು ಹೆಜ್ಜೆಯಲ್ಲಿಯೂ ಪರಮಾತ್ಮ ತನ್ನ ಅವತಾರ ಕಾರ್ಯದ ಮುಖ್ಯವಾದಂತಹ ಘಟ್ಟಗಳನ್ನು ತೋರಿಸ್ತಾ ಇದ್ದ. ಆಮೇಲೆ ದಾರಿ ಒಳಗೆ ರಾಮ ಋಷಿಗಳಿಗೆ ಕೇಳಿದ ಮುಂದೆ ಇಲ್ಲಿ ಅಗಸ್ತ್ಯರ ಆಶ್ರಮದ ಹೋಮ ನಡೆಯಿತು. ಅಗಸ್ತ್ಯರ ಆಶ್ರಮದಲ್ಲಿ ಅಲ್ಲಿ ಋಷಿಗಳು ಬೆನ್ನತ್ಬಿಟ್ಟು ರಾಮಗೆ ಹೆಂಗೆ ಸಾಂಬಳ ಪಾಪನೆ ಮಠ ಬೆನ್ನತ್ತಿರ್ತಾರೆ ಹುಡುಗರೆಲ್ಲ. ಹಂಗೆ ಈ ಆಶ್ರಮ ಎಲ್ಲ ಆಶ್ರಮಕ್ಕೆ ಹೋಗ್ಬೋದು. ಋಷಿಗಳು ಸಂತೋಷ ಏನಾಯ್ತಂದ್ರೆ ನಮ್ಮ ಬರೀ ಪ್ರಾರ್ಥನಾ ಮಾಡಿದ್ರೆ ನಮ್ಮ ಪ್ರಾರ್ಥನೆಯಿಂದ ರಾಮ ಪರಿಪೂರ್ಣ ಮಾಡ್ಲಿಕ್ಕಂತಾನೆ. ಆ ವಿರಾಧ ದೈತ್ಯ ಸತ್ರ ಅವ್ರಿಗೆ ಅರ್ಧಕ್ಕರ್ಧ ಸಂತೋಷ ಆಯ್ತು. ನೀವು ಇಷ್ಟೆಲ್ಲ ಭಾಗದಾಗ ಬೇರೆ ದೈತ್ಯರು ಬಿಡ್ತಿದ್ದೀರವ, ನಮ್ಮ ಬರೀಯಲ್ಲ ಕಳ್ರು ಹೆಂಗೆ ಈ ಒಳ್ಳೆ ನಮ್ದು ಅಂತ ಹಿಂಗೆ ಮಾಡ್ಕೊಂಡಿರ್ತಾರಲ್ಲ ಕಳ್ರು. ಇಲ್ಲಿ ಯಾರೂ ಬೇರೆ ಕಳ್ರ ಮಾಡಿ ಬರಲಿಕ್ಕಿಲ್ಲ ಅಂತಂತಿರ್ತಾರೆ. ಆ ರೀತಿಯಾಗಿ ರಾಮದೇವರು ವಿರಾಧನ ಸಂಹಾರ ಮಾಡಿದ ಕೂಡಲೇ ಋಷಿಗಳಿಗೆ ಸಂತೋಷವೇ ಸಂತೋಷ. ಅಲ್ಲಿ
ಬರ್ತಾ ಬರ್ತಾ ಅಗಸ್ತ್ಯರ ಆಶ್ರಮಕ್ಕೆ ಬಂದ. ಪ್ರೀತಿಮಿದತ್ಸು ಅಗಮದ್ಭವನಂ ನಿಜಶ್ಯ ಕುಂಭೋದ್ಭವಶ್ಚ ಪರಮಾದರತೋ ಪುನಾಚ. ಅಗಸ್ತ್ಯರು ಕುಂಭದಿಂದ ಹುಟ್ಟಿದವರು, ಮಹಾಜ್ಞಾನಿಗಳು, ಮಹಾಮೇಧಾವಿಗಳು, ವೇದದ್ರಷ್ಟಾರರು. ಆವಾಗ ರಾಮದೇವರನ್ನು ಕರೆದು ಸ್ವಾಗತ ಮಾಡಿ ಉಳಿದಿಸಿ ರಾಮದೇವರು ಋಷಿಗಳಿಗೆ ಸತ್ಕಾರವನ್ನು ಮಾಡಿ ಆ ಅಗಸ್ತ್ಯ ಋಷಿಗಳಿಗೆ ಸನ್ಮಾನವನ್ನು ಮಾಡಿದ್ದಾರಂತೆ. ಆವಾಗ ಸಪ್ಪೂಡ್ ರಾಮ ಅಂತ ಹೇಳಿ ಒಳಗೆ ಹೋಗಿ ಸುಂದರವಾಗಿರ್ತಕ್ಕಂಥ ಧನಸ್ಸು, ಶಾರ್ಂಗ ಧನಸ್ಸು ಅದನ್ನು ಕೊಟ್ಟರು. ರಾಮ ಈ ಧನಸ್ಸು ಸ್ವೀಕಾರ ಮಾಡಿದ. ಗೃಹೀತಮಿಂದ್ರಾಚ್ಛಾರ್ಂಗಂ ತದಾದಿ ಪುರುಷೋ ನಿಜಮಾಜಹಾರ. ಅಲ್ಲ, ಋಷಿಗಳು ಏನಾದರೂ ಓದಲಿಕ್ಕೆ ಪುಸ್ತಕ ಕೊಡ್ತಾರೆ ಅಥವಾ ಮತ್ತೇನಾದರೂ ಉಪದೇಶ ಮಾಡಬೇಕು, ಖಡ್ಗ ತಗೋ, ನೀ ಬಾಣ ತಗೋ, ಬಿಲ್ಲು ತಗೋ, ಋಷಿಗಳಿಗೆ ಕೊಡೋದು. ಆಚಾರ್ಯ ಮನೆಗೆ ಹೋಗಿರ್ತೀವಿ, ಪುಸ್ತಕ ಓದಪ್ಪ, ತಗೋ, ಚಾಕು ತಗೋ. ನಾನು ಚಾಕ್ಲೇಟ್ ಕೊಡ್ಲಿಕ್ಕೆ ಅಂತೀವಿ, ತಗೋ, ಸಾಕಷ್ಟು ಹಣ ಬಂದಿರ್ತವೆ, ತಗೊಳ್ಳಿ. ಹಾಂ, ಆಗ ಇಲ್ಲಿ ಅಗಸ್ತ್ಯ ಋಷಿಗಳ ಧನುಸ್ಸು ಯಾಕೆ ಕೊಟ್ಟರು ಅಂತ ಕೇಳಿದ್ರೆ, ರಾಮ ನೀ ಅರಣ್ಯದೊಳಗೆ ಪ್ರವೇಶ ಮಾಡಿದ್ದೇ ದೈತ್ಯರ ಸಂಹಾರಕ್ಕಾಗಿ ಈ ಶಾರ್ಂಗ ಧನಸ್ಸು ತಗೋ. ರಾಮ ಈ ಧನುಸ್ಸನ್ನು ಯಾಕೆ ತಗೊಂಡ? ಬ್ರಾಹ್ಮಣರನ್ನು ತಗೋಬಾರ್ದು, ಕೊಡಬೇಕು. ಹಾಗಾದ್ರೆ ರಾಮ ಧನುಸ್ಸನ್ನು ಯಾಕೆ ತಗೊಂಡ ಅಂದರೆ ನಿಜಶ್ಯ ಅವನೇ ಧನಸ್ಸಿತ್ತು. ಆಚಾರ್ಯ ಭಾಳ ಸುಂದರ ಹೇಳ, ನಿಜಶ್ಯ ಕುಂಭೋದ್ಭವಶ್ಯ. ಈ ಶಾರ್ಂಗ ಧನುಸ್ಸು ಹೆಂಗೆ ನಿರ್ಮಾಣ ಆಗಿದೆ ಕಥೆ ಕೊಟ್ಟಾರ, ಭಾಳ ಸುಂದರವಾದಂಥ ಕಥೆ. ಹಿಂದಕ್ಕೆ ಎಲ್ಲಿ ಮಹಾದೇವರು ಕಣ್ವರು ಇದು ಸತೀದೇವಿ ಕಥೆ ಹೇಳ್ತಾರೆ. ಹೇ ಸತಿ ಕೇಳು, ಹಿಂದಕ್ಕೆ ಯುಗಾಂತರೇ ಮಹಾದೇವಿ ಕಣೋ ನಾಮ ಮಹಾಮುನಿ. ಒಂದು ಯಾವುದೋ ಯುಗದ ಒಳಗೆ ಕಣ್ವರೆಂಬುವಂಥ ದೊಡ್ಡ ಋಷಿಗಳು ತಪಸ್ಸನ್ನು ಮಾಡೋ ಕಾಲಕ್ಕೆ ಅವರ ದೇಹದ ಮೇಲೆ ದೊಡ್ಡ ಹುತ್ತು ಬೆಳೆದು ಬಿಡುತ್ತೆ. ಆ ಹುತ್ತದ ಮೇಲೆ ಇಂಥ ದೊಡ್ಡ ಬಿದಿರು ಗಿಡ ಬೆಳೀತು. ಇಷ್ಟು ದೊಡ್ಡ ಉದ್ದ ಬಿದಿರು, ಗಟ್ಟಿ 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 ಬಿದಿರು ಬೆಳೀತು. ಬ್ರಹ್ಮದೇವರ ಬಂದು ಕಣ್ವ ಋಷಿಗಳಿಗೆ ಅನುಗ್ರಹ ಮಾಡಿ ಉದ್ಧಾರ ಮಾಡಿದರು. ಅವ್ರು ಮೇಲೆ ಬಂದು ಹೋದರು. ಈ ದೊಡ್ಡ ಬಿದಿರು ಬೆಳೆದಿತ್ತಲ್ಲ, ಇದೇನು ಮಾಡಬೇಕು? ವಿಶ್ವಕರ್ಮ ಒಂದು ದೊಡ್ಡ ಬಿದಿರು ಬಂತು, ಅದು ಶಾರ್ಂಗ ಧನುಸ್ಸನ್ನು ಮಾಡಿ. ಇನ್ನೊಂದು ಪಿನಾಕ ಅಂತ ಮಾಡಿ, ಇನ್ನೊಂದು ಧನುಸ್ಸನ್ನು ಗಾಂಡೀವ, 3 ಧನುಸ್ಸು ಮಾಡಿಕೊಟ್ಟ. ಆ 2 ಧನುಸ್ಸು ಇರಲಿಲ್ಲ, ಶಿವಧನಸ್ಸು, ಶಾರ್ಂಗ ಧನುಸ್ಸು. ಒಮ್ಮೆ ಬ್ರಹ್ಮದೇವರು ಜಿಜ್ಞಾಸ ಮಾಡಿದರು. ಅವರಿಗೆ ನಿಶ್ಚಯ ಇತ್ತು, ವಿಷ್ಣು ಪರಮಾತ್ಮನ ಶಕ್ತಿಯ ಪಾರಮ್ಯವನ್ನು ತೋರಿಸುವ ಸಲುವಾಗಿ ಮಹಾದೇವರಿಗೆ ಅವರಿಗೆ ಧನುರ್ಯುದ್ಧವನ್ನು ಆಡಲಿಕ್ಕೆ. ಮಹಾದೇವರು ಅವರು ಎಂದೆಂದಿಗೂ ಪರಮ ವೈಷ್ಣವರು, ವಿಷ್ಣು ಭಕ್ತರು. ಆದರೆ ಶಕ್ತಿ ಪ್ರದರ್ಶನ ಮಾಡುವ ವೇಳೆಯಲ್ಲಿ ಶಾರ್ಂಗ ಧನಸ್ಸನ್ನು ಹಿಡಿದ ವಿಷ್ಣು, ಪಿನಾಕ ಹಿಡಿದ ಮಹಾದೇವರು, ಇವರಿಬ್ಬರು ಯುದ್ಧ ಆಡುವ ವೇಳೆಯಲ್ಲಿ ಶಾರ್ಂಗ ಧನಸ್ಸನ್ನು ಹಿಡಿದ ವಿಷ್ಣು ಪರಮಾತ್ಮನಿಗೆ ಪರಮ ವಿಜಯ ಆಯಿತು ಅಂತ ಹೇಳಿ. ಅದೆಲ್ಲ ಆದ ನಂತರ ಇಂದ್ರಗೆ ವಿಷ್ಣು ಹೇಳಿದ್ದರು, ನಂದೇ ಧನುಸ್ಸನ್ನು ಇಟ್ಕೋ, ನಾ ರಾಮಾವತಾರ ಮಾಡುವ ವೇಳೆಯಾಗಿ ನೀ ಅಗಸ್ತ್ಯ ಋಷಿ ಕೈಯಾಗಿ ಕೊಟ್ಟು ಕಳಿಸ. ಆ ವಿಷ್ಣು ಪರಮಾತ್ಮ ಇಂದ್ರ ಕೊಟ್ಟಿದ್ದು. ಇಂದ್ರ ಬಂದು ಅಗಸ್ತ್ಯ ಸ್ವಾಮಿ ನಿಮ್ಮ ಆಶ್ರಮಕ್ಕೆ ಬರ್ತಾರೆ ರಾಮದೇವರು, ಅವ್ರಿಗೆ ಕೊಟ್ಟು ಅವರೇ ಧನಸ್ಸು. ಹೀಗೆ ಇದರ ಪುರಾಣ ಕಥೆ ಹೇಳ್ತಾರೆ. ವಿಷ್ಣುರು ಮಮಚ ಸಾಮರ್ಥ್ಯಂ ಜ್ಞಾತು ಲೋಕ ಪಿತಾಮಹ ಧನುಷಿ ತ್ವೇತದಾ ಪ್ರಾರ. 3 ಧನುಸ್ಸು ಗೊತ್ತಾಯ್ತಿಲ್ಲ. ಒಂದು ವಿಷ್ಣು ಧನುಸ್ಸು, ಒಂದು ಮಹಾದೇವರ ಕೈಯಾಗಿರುವಂಥ ಪಿನಾಕ ಧನುಸ್ಸು, ಇನ್ನೊಂದು ಅರ್ಜುನ ಕೈಯಾಗಿರ್ತಕ್ಕಂತಹ ಗಾಂಡೀವ ಧನುಸ್ಸು. ಇದು ಬ್ರಹ್ಮದೇವರ ಕೈ ಒಳಗಿತ್ತು. ಮುಂದೆ ಬ್ರಹ್ಮದೇವರು ಅಗ್ನಿ ಕೊಟ್ಟರು, ಅಗ್ನಿ ಅರ್ಜುನ ಕೊಟ್ಟರು. ಅರ್ಜುನನು ಕೂಡ ಪರಧಾಮಕ್ಕೆ ಹೋಗೋ ಕಾಲಕ್ಕೆ ಅದನ್ನು ಸಮುದ್ರ ಒಗೆದು ಬಿಟ್ಟು ಅದನ್ನು ವರ್ಣ ತೊಗೊಂಡು ಮತ್ತೆ ಬ್ರಹ್ಮದೇವರ ಕೈ ಕೊಟ್ಟು, ಹೀಗೆ ಅನುಷ್ಠ ಹೋಗೋ ವೇಳೆಯಾಗಿ ತೊಗೊಂಡು ಹೋಗಿಲ್ಲ, ನಾವು ಇಲ್ಲೇ ಇಟ್ಟು. ಈಗ ನಾವು ಕಥೆ ಕೇಳ್ತೇವೆ. ಇಲ್ಲಿ ಅಗಸ್ತ್ಯ ಋಷಿಗಳು ಅಕ್ಷಯ ಪತ್ತಳಿಕೆ ಧನುಸ್ಸು ಎಲ್ಲವನ್ನು ಕೊಟ್ಟು
ತದಾದಿ ಪುರುಷೋ ನಿಜಮಾಜಹಾರ. ಅರಣ್ಯದ ಒಳಗ ಇದೆಲ್ಲ ತಗೊಂಡು ರಾಮದೇವರು ಏನು ಈ ಧನುಸ್ಸನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಆತ್ಮಾರ್ಥಮೇವ ಹಿ ಪುರ ಹರಿಣಾ ಪರತ್ತಂ ಇಂದ್ರೇ ತದಿಂದ್ರವತ ರಾಮಕರಾರ್ಥಮೇವ ತದಾತ್ ಅಗಸ್ತ್ಯ ಮುನಯೇ ತದವಾಪ್ಯ ರಾಮೋ ರಕ್ಷನ್ ಇಶೂನ್ ಅವಸದೇವಸ ದಂಡಕೇಶು. ದಂಡಕಾರಣ್ಯದಲ್ಲಿ ಇದರ ಕೆಲಸ ಭಾಳ ಆಗ್ತದೆ ಅಂತ ಪರಮಾತ್ಮ ಆ ಧನುಸ್ ತಗೊಂಡು ತಿರುಗಾಡ್ತಾರೆ. ಸರಿ, ಅಗಸ್ತ್ಯರಿಗೆ ನಮಸ್ಕಾರವನ್ನು ಮಾಡಿ ಮುಂದೆ ಹೊಟ್ಟ ಪರಮಾತ್ಮ ಅರಣ್ಯದೊಳಗೆ ಹೋಗ್ಬೇಕಲ್ಲ, ಬರೀ ಒಂದು ಕಡೆ ಕೂತ್ರೆ ಹಾಗೆ ಹವಾ ತಿನ್ಕೋತ ಕೆಲಸ ಮಾಡಬೇಕಲ್ಲಪ್ಪ. ಅದಕ್ಕಾಗಿ ಹೊರಟಾಗ ಅಲ್ಲಿ ಒಂದು ದಾರಿ ಒಳಗೆ ಸೀತಾದೇವಿ ಒಳ್ಳೆ ಸುಂದರ ಉದ್ಯಾನ ಇತ್ತು. ರಾಮದೇವರಿಗೆ ಕರ್ಕೊಂಡು ಹೋಗಿ ಸೀತಾದೇವಿ ಹೇಳಿದ್ರು, ನಾನು ನೋಡ್ಕೊಳ್ತೀನಿ ಬದಲಾವಣೆ ಹಿಡ್ಕೊಂಡು, ನೀವು ದೈತ್ಯರ ಸಂಹಾರ ಮಾಡೋದ್ರೊಳಗೆ ಖಡ್ಗ ಮಾಣಿಯಾಗಿ ಧನುಷ್ಮಾಣಿಯಾಗಿ ಮಾಡಬೇಕು, ಇದು ಯೋಗ್ಯವೇ. ತಮ್ಮ ಪಾಡಿಗೆ ಅರಣ್ಯದೊಳಗೆ ಎಲ್ಲೂ ಇರ್ತಾರೆ ರಾಕ್ಷಸರು, ನೀವು ಒಂದು ಕಡೆಗೆ ಇದ್ದು ಬಿಡ್ರಿ. ನೀವು ಓಡಾಡ್ಲಿಕ್ಕೆ ಹತ್ರ ಅವ್ರ ರಾಕ್ಷಸರ ಕಣ್ಣಿಗೆ ಬೀಳ್ತೀರಿ, ನಿಮಗೆ ಅವ್ರ ಮೊದಲು ಬರ್ತಾರೆ ದೈತ್ಯ, ನೀವು ಸಂಹಾರ ಮಾಡ್ತಾರೆ. ಹಂಗೆ ಮಾಡಬೇಡಿ. ಅರಣ್ಯದೊಳಗೆ ಒಂದು ಕಡೆ ಚೆನ್ನಾಗಿ ಪರ್ಣ ಕುಟೀರ ಮಾಡ್ಕೊಂಡು ಇರೋಣ. ನಾವು ಸಂಚಾರ ಮಾಡಲಿಕ್ಕೆ ಹತ್ತಿರ ನಿಮ್ಮ ಕೈ ಒಳಗೆ ಧನುಸ್ಸು, ಖಡ್ಗ, ಬತ್ತಳಿಕೆ, ಮಗ್ಗಕ್ಕೆ ಲಕ್ಷ್ಮಣ ನೋಡಿದ್ರೆ ಬಹುಶಃ ಈ ವ್ಯಕ್ತಿ ನನ್ನ ಸಂಹಾರ ಮಾಡಲಿಕ್ಕೆ ಬಂದಂಗೆ ಅನಿಸ್ತದೆ. ಬೋಲೋ ಹವನ ಅಂತಾರೆ. ಅವ್ರು ಮೊದಲೇ ದೈತ್ಯರು, ಅವ್ರು ಹಿಂಸಾಪ್ರಿಯರು, ಅವ್ರಿಗೆ ಮತ್ತಿಷ್ಟು ಕುಮ್ಮು ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನೀವು ಅರಣ್ಯಕ್ಕೆ ಬಂದು ಮುನಿವೃತವನ್ನು ಸ್ವೀಕಾರ ಮಾಡಿ, ಜಟಾಧಾರಣ ಮಾಡಿ, ಈ ಎಲ್ಲ ನಾರು ಬಟ್ಟೆಯನ್ನು ಉಟ್ಟುಕೊಂಡು ಋಷಿಜೀವನ ಮಾಡಲಿಕ್ಕೆ ಬಂದವರು, ಕಂದಮೂಲಾದಿಗಳನ್ನು ತಿಳ್ಕೊಂಡಿರೋರು, ಇದು ಬೇಕೇ? ಈ ಧನುಸ್ಸಾಯಿ ಖಡ್ಗ ಇದೆಲ್ಲ ಬೇಕೇ? ಸೀತಾದೇವಿಗೆ ಏನು ರಾಮನ ಅಭಿಪ್ರಾಯ ಜಗತ್ತಿಗೆ ತಿಳಿಸ್ಬೇಕು, ಅದಕ್ಕೆ ಎಲ್ಲ ಗೊತ್ತದ ಏನು. ಸೀತಾದೇವಿ ಈಗ ಇದೆಲ್ಲ ನೀವು ಬೇಕೇ? ನಿಮಗೆ ಆರಾಮಾಗಿರ್ರಿ ಅರಣ್ಯದೊಳಗೆ. ನಿಮ್ಮ ತಂದೆ ಆಜ್ಞಾ ಮಾಡಿದ್ದು ಅರಣ್ಯ ವಾಸವನ್ನು ದೈತ್ಯ ಸಂಹಾರ ಮಾಡಲಿಕ್ಕೆ ಮಾಡಿಲ್ಲ. ಅದಕ್ಕೆ ಹಿಂಸಾ ಪ್ರಿಯರು, ಮೊದಲೇ ಕಲಹ ಪ್ರಿಯರು, ಮೊದಲೇ ಕಾಲಕ್ಕೆಂದ್ರೆ ಜಗಳ ತೆಗೆಯೋರು ದೈತ್ಯರು. ನೀವಂತೂ ಅರಣ್ಯದ ಒಳಗೆ ಆ ಗಿರಿ ನನ್ನ ಕರ್ಕೊಂಡು ಹೊಂಟಿಬಿಟ್ಟಿರಿ ಕೈಯಾಗ ಧನಸ್ಸು ಹಿಡ್ಕೊಂಡು. ಅವ್ರಿಗೆ ಮತ್ತಿಷ್ಟು ಪ್ರಚೋದನೆ ಆಗ್ತದೆ ಹಿಂಸಾ ಮಾಡಲಿಕ್ಕೆ. ಅದಕ್ಕೆ ಹಿಂಸಾ ಮಾಡಲಿಕ್ಕೆ ಪ್ರಚೋದನೆ ಮಾಡಿ ಅವರನ್ನು ಯಾಕೆ ಬರ್ಲಿಕ್ಕತ್ತೀರಿ? ಸುಮ್ಮನೆ ಶಾಂತವಾಗಿ ಋಷಿ ಮುನಿಗಳನ್ನು ತೆಗೆದು ಬಿಡ್ರಿ ಅಂತ ಸೀತಾದೇವಿ ಹೇಳಿದ್ರು. ಸೀತಾದೇವಿ ಹೇಳಿದ್ದು ಸಿದ್ಧಾಂತೋ ಪೂರ್ವ ಪಕ್ಷ ವಿಚಾರ ಮಾಡಿ. ಸೀತಾದೇವಿ ಹೇಳಿದ್ರು ಪೂರ್ವ ಪಕ್ಷ ಅಂತ ತಿಳ್ಕೊಳ್ಳಿ. ಅಥವಾ ಸಾಮಾನ್ಯ ಹೆಣ್ಣು ಮಕ್ಕಳು ತನ್ನ ಪತಿ ರಿಸ್ಕ್ಗಳಿಗೆ ಹೋಗಬಾರ್ದು, ತನ್ನ ಗಂಡ ಜೀವಂತವಾಗಿ ಉಳಿಬೇಕಂತ ಭಾಳ ರಿಸ್ಕ್ ಹೋಗೋದು, ಪ್ರತಿಯೊಂದು ಜಗಳಕ್ಕೆ ಭಾಗವಹಿಸ್ಕೊಂಡು ಬರೋದು ಬೇಡ. ನಿಮ್ಮ ಪಾಡ್ನೆ ವೀರ್ರಿ ಅಂತ ಮನೆಯೊಳಗೆ ಹೆಣ್ಮಕ್ಳು ಹೇಳ್ತಿರ್ತಾರೆ, ಹಾಗೆ ಹೇಳಿದ್ದಾಳೆ ಅಂತ ತಿಳ್ಕೊಳ್ಬೋದು. ಆದರೆ ಇಂಥ ವಿಚಾರಧಾರ ಮಂದಿರ ಇರ್ತಾರೆ. ಏನಿರ್ತಾರೆ? ದೈತ್ಯರ ಸಂಹಾರವನ್ನು ಮಾಡುವ ಕಾಲಕ್ಕೆ ಆಗ ನಿಮಗೆ ಹೇಳಿದ್ರು, ರಾಷ್ಟ್ರದ್ರೋಹಿಗಳು, ಧರ್ಮದ್ರೋಹಿಗಳು, ನ್ಯಾಯದ್ರೋಹಿಗಳು, ಸಂಸ್ಕೃತಿ ದ್ರೋಹಿಗಳು ಈ ದೇಶ ಒಳಗೆ ಇದ್ದುಕೊಂಡು ಇಲ್ಲಿ ಅನ್ನ ಉಂಟು, ಇಲ್ಲಿ ನೀರು ಕೊಡೋದು, ಇದರ ವಿರುದ್ಧವೇನೇ ಬಂಡಾಯ ಮಾಡಿ ಭಯೋತ್ಪಾದಕರನ್ನು ಸಂಹಾರ ಮಾಡ್ತಾರೆ ನಮ್ಮ ಸೈನಿಕರು. ಅವಾಗ ಸೈನಿಕರು ಸರಿ ಮಾಡ್ತಾ ಇದ್ರು, ಹಿಂಸಾ ಮಾಡಿಕೊಳ್ತಾರೆ ಅಂತ ಒಮ್ಮೊಮ್ಮೆ ಅಂತಿರ್ತಾರೆ. ಇಂಥ ಮಂದಿ ಇರ್ತಾರೆ ಜಗತ್ತಿನ ಏನು ದೈತ್ಯ ಶಕ್ತಿಯನ್ನು ಸಂಹಾರ ಮಾಡೋ ಕಾಲಕ್ಕೆ ಯಾಕೆ ಮಾಡ್ತೀರಿ? ಸೀತಾದೇವಿ ಅವರ ಮಾತು ಅನುವಾದ ಮಾಡಿ, ಸೀತಾದೇವಿ ಮಾಡಬೇಡ ಅಂತ ಅಭಿಪ್ರಾಯ. ಸ್ವಯಂ ತಾನೇ ರಣಚಂಡಿಯಾಗಿ ಕಮರೂ ಡಂಡಮೀಕೃತ್ಯ ಏ ಚಂಡಿ ರಣಚಂಡಿಗೆ ಅಂತಿದ್ದಾರೆ. ಅವಳೇ ಎಷ್ಟೋ ಕಡೆಗೆ ಇನ್ನೊಂದು ರೂಪ ಸಂಹಾರ ಮಾಡ್ಯಾರ. ದುರ್ಗಾ ರೂಪದಲ್ಲಿ ದುಷ್ಟ ಶಕ್ತಿ ಸಂಹಾರ ಮಾಡುವುದರೊಳಗೆ ಎಲ್ಲ ಮಾತಿದೆ. ರಾಮನಿಗೆ ಅವಳಿಗೆ ಯಾಕೆ ಹೇಳಿದ್ರು? ಒಮ್ಮೊಮ್ಮೆ ಇಂಥ ವಾದಗಳು ಬರ್ತಾವೆ. ದೈತ್ಯರು ಸಂಹಾರ ಮಾಡುವ ಕಾಲಕ್ಕೆ, ದುಷ್ಟಶಕ್ತಿ ಸಂಹಾರ ಮಾಡುವ ಕಾಲಕ್ಕೆ ಜಗತ್ತಿನೊಳಗೆ ಇಂಥ ಮಂದಿ ಇರ್ತಾರೆ. ಇದನ್ನ ಯಾಕೆ ಮಾಡಬೇಕು? ಸುಮ್ಮ ಆರಾಮಿರಬೇಕು.
ನಮ್ಮ ಜನರು ಶಾಂತಿ ಶಾಂತಿ ಅನ್ಕೋತ 50-60 ವರ್ಷ ದುಷ್ಟ ಶಕ್ತಿಗಳು ಸರ್ಕಾರ ಒಳಗೆ ಅವ್ರು ಭಾಳ ಮಂದಿ ಬೆಳೆದಿಕ್ಕತ್ತಾರ, ಅವ್ರ ಅಮಾಯಕರನ್ನು ಕೊಲ್ಲುವ ಪ್ಲಾನ್ ಇಟ್ಕೊಂಡಾರ. ಇಷ್ಟೆಲ್ಲ ಗೊತ್ತಿದ್ದರೂ ಸುಮ್ಮ ಕೂತು ಪರಿಣಾಮ ಏನಾಯ್ತು ಹೇಳಿ, ಕಾಶ್ಮೀರ ಕಣಿವೆಯಲ್ಲಿ ಲಕ್ಷಾವಧಿ ಪಂಡಿತರ ಹತ್ಯೆ ಆಯಿತು. ಅದಕ್ಕೆ ಹೊಣೆಗಾರ ಯಾರು? ಇನ್ನು ಗೌರ್ಮೆಂಟಲ್ಲಿ ಅವ್ರ ಕಡೆ CID ರಿಪೋರ್ಟ್ ಇರೋಂಗಿಲ್ಲ, ಪೊಲೀಸ್ ಇಲಾಖೆ ಇರೋಂಗಿಲ್ಲ, ಸೈನ್ಯ ಇರೋಂಗಿಲ್ಲ, ಎಲ್ಲ ಗೊತ್ತಿರ್ತದೆ. ಏನಾದರೂ ಅವ್ರ ಮೇಲೆ ನಾವು ಆಕ್ರಮಣ ಮಾಡಿದೀವಿ ಅಂದ್ರೆ ನಾವು ಶಾಂತಿ ಪ್ರಿಯರು ಅಂತೇನು ಒಂದು ಇದು ಇರ್ತದೆ, ಬಿಳಿ ಪರವಾಳ ಬಿಡೋದು ಭುಜದ ಮೇಲೆ ಇಲ್ಲಿ ನಾವು ಶಾಂತಿ ಪ್ರಿಯರು ಎಂಬುವಂತಹ ವಿರೋಧ ಹೋಗ್ತದೋ ಅಂತ ಸಾವಿಗಾಗಿ ನಮ್ಮ ಪ್ರತಿಷ್ಠೆ ಒಣ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೋ ಸಲುವಾಗಿ ದುಷ್ಟ ಶಕ್ತಿಗಳ ಮೇಲೆ 50-60 ವರ್ಷ ಎಲ್ಲ ಶಕ್ತಿ ಪಾವನಗಳಿದ್ದರೂ ಸುಮ್ಮನೆ. ಎರಡನೇದ್ದು ಇದು ಗೊತ್ತದ ಕೋಟಿನ ಆಸೆ. ಆ ಗೋಮದ ಬಟ್ಟಿನ ಜಗಳ ತೆಗೆದೀವಿ ಅಂದರೆ ಎಲ್ಲಿ ಆ ಜನ ಓಟ್ ಹಾಕ್ತಾರೋ ಇವತ್ತಿನ ಕಳ್ಳರು ಇವರು ಇದ್ದಾರೆ. ಇವರು ಹಿಂದೂ ಶಕ್ತಿ ದಮನ ಮಾಡ್ಲಿಕ್ಕತ್ತಾರೆ, ಇವರು ನಾಶ ಮಾಡ್ಲಿಕ್ಕತ್ತಾರೆ ಅಂತ ಗೊತ್ತಿದ್ದರೂ ಕೂಡ ಕಣ್ಣು ಮುಚ್ಚಿಕೊಂಡು ಶಾಂತಿ ಪ್ರಿಯರು, ಮಾನವೀಯತಾವಾದಿಗಳು, ಹಿಂಸಾ ಮಾಡಬಾರದು ಅಂತ ಇವೆಲ್ಲ ಒಳ್ಳೆ ಉಪದೇಶವನ್ನು ಕೊಡ್ಕೋತಾರೆ. ಯಾರ ಕೈಯಾಗ ದೇಶ ಪಟ್ಟಿಯೋ ಅವರೇ ದೈತ್ಯರಿಗೆ ದುಷ್ಟ ಶಕ್ತಿಗಳಿಗೆ ಅವರು ಸಹಾಯಕರಾದರೆ ರಾಷ್ಟ್ರ ಏನಾಗಲಿಕ್ಕೆ. ಇಂಥ ವಾದಗಳು ಮುಂದೆ ಬರಬಹುದು. ಸೀತಾದೇವಿ ಇಷ್ಟು ದುಷ್ಟರು ಪೋಷಣೆ ಮಾಡೋದು ಎಂದು ಹೇಳಿದ್ದಕ್ಕೆ ಸುಮ್ಮನೆ ಕೇಳ್ತಾ ಇದ್ದಾರೆ. ರಾಮಂತ ಹೌದು, ನೀವು ಕೇಳಿದ ಪ್ರಶ್ನೆ ಕರೆಕ್ಟ್. ನಾನು ಋಷಿ ಜೀವನ ನೋಡು, ನಾನು ಋಷಿಗಳಂತ ಜಡ್ಡ ಬಿಟ್ಟು ನಾನು ಬಟ್ಟಿ ಬಿಟ್ಟು ಆದರೆ ನಾನು ಬರೀ ಋಷಿ ಕುಮಾರ ಅಲ್ಲ, ನಾನು ರಾಜಕುಮಾರ. ನಾನು ಋಷಿಗಳ ಸಭಾ ಮಧ್ಯದ ಒಳಗೆ ಪ್ರತಿಜ್ಞಾ ಮಾಡೀನು. ನೋಡ್ರಿ ತಿಳ್ಕೊಳ್ರಿ, ಸೀತಾದೇವಿ ಯಾವ ವಿಚಾರಗಳನ್ನು ಹೇಳಿದ್ರು, ನೀ ಸಂವಾದ ಮಾಡಬೇಡ ಅಂತ ಹೇಳಿಲ್ಲ. ಕೆಲವ್ರು ಹಿಂಗೆ ಅಂತಾರೆ, ರಾಮ ಇಷ್ಟು ಶಾಂತಿಪ್ರಿಯ, ಅಹಿಂಸಾ ಪ್ರಿಯ, ಋಷಿ ರೂಪ ಹಾಕೊಂಡವ, ಮಾಡೋದು ಯೋಗ್ಯವೇ ಅಂತ ಕೆಲವರು ಕೇಳ್ತಾರೆ. ರಾಮ ಉತ್ತರ ಕೊಟ್ಬಿಟ್ಟ, ಹೌದು ನಿಜ. ನ್ಯಾಯೋ ಹಿ ದಂಡ, ನಾನು ರಾಜಕುಮಾರ, ರಾಷ್ಟ್ರ ರಕ್ಷಣೆ ಮಾಡಲಿಕ್ಕೆ ಧರಿಸ್ಕೊಂಡು ಬಂದವ. ಇಲ್ಲೇನಾದರೂ ಸಾತ್ವಿಕ ಶಕ್ತಿಗೆ ಆಘಾತ ಆಯಿತು, ನನ್ನ ಕರ್ತವ್ಯದ ರಕ್ಷಣೆ ಮಾಡುವುದೇ. ಕೃಷ್ಣ ಪರಮಾತ್ಮನ ಭಗವದ್ಗೀತೆ ಹಿಂಸಾ ಮಾಡಲಿಕ್ಕೆ ಹೇಳಿದ್ದು. ಹಿಂಸಾ ಬೇರೆ, ಯುದ್ಧ ಬೇರೆ. ಅನೇಕ ಸಲ ಹೇಳಿದ್ರು. ಆಪರೇಷನ್ ಬೇರೆ, ಕುನಿ ಬೇರೆ. ಇಬ್ಬರು ಕೈಯಾಗ ಚಾಕು ಇರ್ತದೆ, ಡಾಕ್ಟರ್ ಕೈಯಾಗೂ ಚಾಕು ಇರ್ತದ, ಅಲ್ಲಿ ಇರ್ತದೆ. ಆದರೆ ಕಳ್ಳರು ಮಾಡಿದ ಕುನಿ ಅಂತಾರೆ, ಡಾಕ್ಟರ್ ಮಾಡಿದ ಆಪರೇಷನ್ ಅಂತ. ಡಾಕ್ಟರ್ ಕುನಿ ಮಾಡಿದ್ರಿ ಅದಂತಾರೆ ಇಲ್ಲ. ಒಳಗಿದ್ದ ದುಷ್ಟವಾದ ರೋಗದ ಆ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆಯಲು ಅವರು ಚಾಕು ಉಪಯೋಗ ಮಾಡ್ತಾರೆ. ಹಾಗೆ ರಾಮನ ಕೈ ಒಳಗಿದ್ದ ಖಡ್ಗ, ರಾಮನ ಕೈಯಾಗಿದ್ದಂಥ ಶಾರ್ಕ ಧನುಸ್ಸು, ಈ ಪವಿತ್ರವಾದಂಥ ಋಷಿ ಮುನಿಗಳ ವಾಸ ಮಾಡಿದ ಅರಣ್ಯದ ಒಳಗೆ ದೈತ್ಯ ಶಕ್ತಿ ಇದು ಕಸ ಬೆಳೆದಂಗೆ ಬೆಳೆದ. ಇದನ್ನು ನಿವಾರಣೆ ಮಾಡಲಿಕ್ಕೆ ಯಾರು ಬರಬೇಕು? ಕೃಷ್ಣ ಪರಮಾತ್ಮ ತಸ್ಮಾತ್ ಯುದ್ಧಸ್ವ ಭಾರತ, ರಾಮನಾಗಿ ಮಾಡಿ ತೋರಿಸಿದ, ಕೃಷ್ಣನಾಗಿ ಹೇಳಿ ಮಾಡಿಸಿದ. ತಸ್ಮಾತ್ ಯುದ್ಧಸ್ವ ಭಾರತ, ಇದು ಭಗವದ್ಗೀತೆಯ ಹೆಡ್ಲೈನ್. ಇದು ಕ್ಷತ್ರಿಯರಿರುವುದೇ ಅದಕ್ಕೆ. ನಮ್ಮ ದೇಶದೊಳಗೆ ಯಾವ ಕ್ಷತ್ರ ಶಕ್ತಿ ಕಡಿಮೆ ಆಗ್ತದೆ, ಮತ್ತು 3,000 ವರ್ಷಗಳ ಹಿಂದೆ ಅನೇಕ ಆಕ್ರಮಣ ಶುರುವಾಯಿತು. ಈ ದೇಶದಾಗ ಆಕ್ರಮಣ ಶುರುವಾಗಿದ್ದೇ ಕ್ಷತ್ರಿಯರು ಯಾವಾಗ ನಪುಂಸಕರಾದರು, ಯಾವುದೋ ಒಂದು ಅಹಿಂಸಾ ವಿಕೃತ ಅಹಿಂಸಾವಾದಕ್ಕೆ ಬಲಿಯಾದರು, ಅಂದಿನಿಂದ ಇಲ್ಲಿಯ ಸಂಸ್ಕಾರಗಳೆಲ್ಲ ನಾಶ. ಎಂದು ಎಂತಕ ಕ್ಷಾತ್ರ ಶಕ್ತಿ ಪ್ರಚಂಡವಾಗಿ ಬೆರೆದು ಆವಾಗ ಅನ್ಯಾಯ ಅತ್ಯಾಚಾರ ಆಗಿ ಆದರೂ ಗಮನ. ಅದಕ್ಕೆ ಸೀತಾದೇವಿ ಪ್ರಶ್ನೆಗಳೇನವ, ಇಂಥ ಕೆಲವು ವಾದಗಳು ಕೊಡ್ತಾವ. ರಾಮ ಉತ್ತರ ಕೊಟ್ಬಿಟ್ಟ, ಸೀತೆ ನಾ ಮಾಡೋದು ಕರೆಕ್ಟೇ. ನೋಡಿದೇ ಇಲ್ಲ ಎಷ್ಟು ಋಷಿ ಮುನಿಗಳ ಹೆಣಗಳ ಬಿದ್ದ, ಕಣ್ಣಿಂದ ನೋಡಿದೇ ಇಲ್ಲ. ಇಷ್ಟೆಲ್ಲ ಋಷಿ ಮುನಿಗಳನ್ನು ಅನ್ಯಾಯವಾಗಿ
ಅತ್ಯಾಚಾರ ಮಾಡಿ ಕೊಂದಿರ್ತಕ್ಕಂಥ ದುಷ್ಟನ್ನು ನೋಡಿ ಹಂಗೆ ಸುಮ್ಕೂಡಿ ನಾವು ಇಲ್ಲಿಲ್ಲ ಅವಶ್ಯ ನೀನೇ ನೋಡಿದ್ರೆ ಆಗ ವಿರಾದ ನಾವು ನಮ್ಮ ಪಾಡಿಗೆ ನಾವು ಹೊಂಟಾಗ ಇದು ತೊಗೊಂಡು ಹೋಗ್ಬೇಕು ಅವಾಗ ಖಡ್ಗ ಉಪಯೋಗ ಮಾಡಬೇಕು ಇಲ್ಲ ಅವಶ್ಯ ಮಾಡಬೇಕು ಯಾಕಂದ್ರೆ ಯಾಕೆ ಕೇಳಿದ್ರೆ ಹೀಗೆ ಕೆಲವರು ಅಂತಾರ ಪೂರ್ವಪಕ್ಷ ಅನುಮಾನ ಸುಧಾಕಾರರು ಪೂರ್ವಪಕ್ಷ ಅನುಮಾನ ಮಾಡಿ ಹಾಕಿ ಖಂಡನ ಮಾಡ್ತಾರೆ ಆ ರೀತಿಯಾಗಿ ಹೊತ್ತು ಸೀತಾದೇವ ಅಭಿಪ್ರಾಯನೂ ಕೂಡ ರಾಮದೇವರ ಅಭಿಪ್ರಾಯದಂತೆ ಇದೆ ಅದಕ್ಕೆ ನಾವು ಇದಂತೀವಿ ವೇದಂತೀವಿ ವಿಷ್ಣು ಮನೋನುಕೂಲೇ ಅಂತೀವಿ ಭಗವಂತನ ವಿಚಾರಕ್ಕೆ ಎಂದೂ ವಿರೋಧವಿಲ್ಲ ಅದೇ ಕಾಲಕ್ಕೆ ಅದೇನಾಯಿತು ಟೈಮ್ ಎಷ್ಟು ಒಂದು ತಾಸಾಯಿತು ಹಾಂ ಸರಿ ಇವತ್ತು ಒಂದು ತಾಸಾಯಿತು ಬರೋಬ್ಬರ ಹಾಂ ನಾಳೆ ಮತ್ತಿದ್ರ ಮುಂದಿನ ಭಾಗ ಹೇಳ್ತೇವೆ ನಮ್ಮ ರಾಮಾಯಣದ ಅರಣ್ಯಕಾಂಡ ಹಾಗೂ ಅರಣ್ಯಕಾಂಡದ ಸಂದೇಶ ಅದು ಎಲ್ಲರೂ ಇದು ಹೇಳ್ತಾ ಇದ್ದೇವೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ರಾಮದೇವರ ಪರಾಕ್ರಮವನ್ನು ನಾವು ಚೆನ್ನಾಗಿ ನೋಡಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಮಹಾತ್ಮ ಜ್ಞಾನ ಹುಟ್ಟಿ ಭಕ್ತಿ ಹೆಚ್ಚಬಹುದು ಈ ವಿಚಾರ ಶ್ರೀಕೃಷ್ಣಾರ್ಪಣಮಸ್ತು.